ಚೆನ್ನಾಗಿದೆ ಕಣೋ. ಇಂಥ ಒಂದು ಸರ್ಪ್ರೈಸ್ನ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನನ್ನ ಪ್ರಕಾರ ನನಗಿಷ್ಟ ಆಗಿರೋ ಒಂದು ವಸ್ತುನ ನಿನಗೆ ಗೊತ್ತಿಲ್ಲದೆ ಇಸ್ಕೊಟ್ಟು ಅದನ್ನು ಸರ್ಪ್ರೈಸ್ ಅಂತ ಹೇಳೋದು ನನ್ನ ಕ್ಯಾರೆಕ್ಟರ್ ಅಲ್ಲ. ಅದೇ ಥರ ಎಲ್ಲ ನಿನಗಿಷ್ಟ ಆಗಿರೋ ಥರ ಇರಬೇಕು. ಇವಾಗಲೂ ಅಷ್ಟೇ, ಯಾವಾಗಲೂ ಅಷ್ಟೇ. ಹೌದು, ಯೂಶಲಿ ಹುಡುಗಿರು ತುಂಬ ಆಪ್ಷನ್ಸ್ ನೋಡ್ತಾರಲ್ಲ, ನೀನೇನು ಫಸ್ಟ್ ಆಪ್ಷನಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟೆ. ಇದು ಓಕೆ ತಾನೇ ನಿನಗೆ? ಹೆಣ್ಮಕ್ಳಿಗೆ ತೃಪ್ತಿ ಪಡಿಸೋಕ್ಕಾಗಲ್ಲ ಮಿಸ್ಟರ್ ರಾಮ್. ಓಕೆ ಮೇಡಮ್. ಆ ಡಿಸೈನ್ ಒಂದ್ಸಲ ತೋರಿಸ್ತೀರಾ? ಓಕೆ ಮ್ಯಾಮ್. ಇದು ತುಂಬಾನೇ ಚೆನ್ನಾಗಿದೆ. ಇದೊಂದು ಫೋಟೋ ತಗೊಂಡ್ಲಾ? ಶ್ಯೂರ್ ಮ್ಯಾಮ್. ಥ್ಯಾಂಕ್ ಯು. ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು ಸರ್. ಅಮೂಲ್ಯ, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಸೊ ನಾನು ಕ್ಯಾಬ್ ಬುಕ್ ಮಾಡಿಕೊಂಡೆ. ನೀನು ಕೇರ್ಫುಲ್ಲಾಗಿ ಹೋಗ್ತೀಯಲ್ಲ? ತೊಂದರೆ ಇಲ್ಲ. ಅಮೂಲ್ಯ, ನಮ್ಮ ವೆಡ್ಡಿಂಗ್ ಇನ್ವಿಟೇಷನ್ ಬಗ್ಗೆ ಏನಾದರೂ ಐಡಿಯಾ ಇದೆಯಾ? ಅಮೂಲ್ಯ, ಏನಾಯಿತು? ಈ ಪ್ಲಾಟ್ ಇರೋ ಜಾಗ ನಮಗೆ ಸೇರಬೇಕಾಗಿತ್ತು. ನಮ್ಮಪ್ಪ ಕೆಟ್ಟವ್ರು ಸಾಹಸ ಮಾಡಿ ಕುಡಿತದಿಂದ ಈ ಜಾಗ ನಮ್ಮ ಕೈ ಬಿಟ್ಟು ಹೋಯ್ತು. ನಮ್ಮಮ್ಮ ಯಾವಾಗಲೂ ಹೇಳ್ತಿದ್ರು, ಆಸೆ ಪಟ್ಟಿದ್ದನ್ನ ಕಷ್ಟಪಟ್ಟು ದುಡ್ದು ಅದು ನಮ್ಮ ಕೈಗೆ ಸೇರಿದ ಮೇಲೂ ಅದನ್ನು ಕಳ್ಕೊಂಡ್ಬಿಟ್ರೆ ಅವನಿಗಿಂತ ದೊಡ್ಡ ಮುಟ್ಟಾಳ ಬೇರೆ ಯಾರೂ ಇಲ್ಲ ಅಂತ. ನಮ್ಮಪ್ಪ ಮಾಡಿದ ತಪ್ಪಿನಿಂದ ನಾನು ನಮ್ಮಮ್ಮ ದೊಡ್ಡ ಮುಟ್ಟಾಳರಾಗ್ಬಿಟ್ವಿ. ನಾವು ಮದುವೆ ಆಗೋಕ್ಕೂ ಮುಂಚೆನೆ ಈ ಪ್ಲಾಟ್ನ ನಾನು ತಗೋಬೇಕು. ಸಾರಿ ರಾಮ್. ಒಂದು ನಿಮಿಷ. ಹಾಂ, ಹಲೋ. ಹಲೋ ಸರ್, ನೀವು ಕಳಿಸಿದ ಲೊಕೇಶನಲ್ಲೇ ಇದ್ದೀನಿ. ಎಲ್ಲಿದ್ದೀರಾ? ಕಡೆ ಸರ್. ಹಾಂ, ನೋಡಿದೆ ಬರ್ತಾ ಇದ್ದೀನಿ. ಹಾಂ. ಓಕೆಮ್ಮ, ನನ್ನ ಕ್ಯಾಬ್ ಅಂತು ನಾನು ಹೊಡ್ತೀನಿ. ನೀನು ಮನೆಗೆ ಸೇಫಾಗಿ ಹೋಗು. ಆ್ಯಂಡ್ ಇನ್ನೊಂದು ವಿಷಯ, ನಮ್ಮ ಮದುವೆಗೂ ಮುಂಚೆ ಖಂಡಿತವಾಗ್ಲೂ ಈ ಪ್ಲಾಟ್ ನಿನ್ನ ಹತ್ರ ಇರುತ್ತೆ. ನಾನಿದ್ದೀನಿ, ಓಕೆ? ತಲೆ ಕೆಡಿಸ್ಕೊಂಬೇಡ. ಸರಿ, ನಾನು ನೋಡ್ತೀನಿ. ಹೋಗೋಣ. ನನ್ನ ಮನಸ್ಸಿಗೆ ಇಷ್ಟ ಆಗಿರೋಂಥ ಹುಡುಗಿ ಕಣ. ಹೌದು ಮಚ್ಚ. ಇಲ್ಲ. ಹೇಳಿದ್ನಲ್ಲ ಅಮೂಲ್ಯ ಅಂತ, ಮ್ಯಾಟ್ರಿಮೋನಿಯಲ್ಲಿ ನೋಡಿದ್ದು. ಎಷ್ಟಾಯ್ತು? 125 ಸರ್. ಬರ್ತೀನಿ ಮಚ್ಚ, ಬರ್ತೀನಿ. ಮನೆಗೆ ಬಂದು ಇನ್ವಿಟೇಷನ್ ಕೊಡ್ತೀನಿ. ಮಿಸ್ ಮಾಡಿದೆ ಫ್ಯಾಮಿಲಿ ಜೊತೆಗೆ ಬರೋ. ಸರ್, ಹಾಂ, ನಿಮ್ಮ ಚೇಂಜ್. ಥ್ಯಾಂಕ್ ಯು. ಹೌದು ಕಣ, ಹೆಂಗೋ ಹುಡುಗಿ ಸಿಕ್ಬಿಟ್ಲು. ಇವ್ರು ಏನಕ್ಕಪ್ಪ ಫೋನ್ ಮಾಡ್ತಿದ್ದಾರೆ? ಅಣ್ಣ. ಏನಮ್ಮ, ಎಲ್ಲಿದ್ಯಾ? ಅಣ್ಣ, ಇಲ್ಲ, ಅದು ಕಾರು ಕೆಟ್ಟೋಗಿದೆ. ಮೆಕ್ಯಾನಿಕ್ ಅಣ್ಣ ಬಂದು ಚೆಕ್ ಮಾಡ್ತಾ ಇದ್ದಾರೆ. ಅಣ್ಣ, ಪಿಕಪ್ನ ಅರ್ಜುನ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಬ್ರೇಕ್ ಡೌನಾ? ಏನಮ್ಮ ಹೇಳ್ತಿದ್ಯಾ? ಹೋದ್ವಾರ ತಾನೇ ಸರ್ವಿಸ್ ಮಾಡಿಸಿದ್ನಲ್ಲಮ್ಮ. ಅಣ್ಣ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಈ ಕಾರ್ನ ಚೇಂಜ್ ಮಾಡ್ಬಿಡೋಣ. ಅಣ್ಣ, ಬಾಳಕ್ಕೆ ಹೋಗ್ತಾ ಇಲ್ಲ ಅಂತಂದ್ರು ನೀವು ನನಗೆ ಅಡ್ವೈಸ್ ಮಾಡಕ್ ಬರ್ತೀರಲ್ಲ. ನನ್ನ ಹತ್ರ ಇರೋ ಕಾರಲ್ಲಿ ಅದೇ ತುಂಬಾ ಒಳ್ಳೆ ಕಾರು. ಅದು ಯಾವ ಟೈಮಲ್ಲಿ ನಾನು ನಿನಗೆ ಕೊಟ್ಟ ಅವಾಗಿಂದ ಬರೀ ಖರ್ಚೆ ಬರ್ತಾ ಇದೆ. ಚೇಂಜ್ ಮಾಡ್ಬಿಡೋಣ. ನೀನ್ ಮೊದಲು ಕಾರ್ ತಗೊಂಬಂದು ಮನೆ ಹತ್ರ ಬಿಡು. ಅಕ್ಕ, ಬಾ ಸುಧಾ. ನಿಮ್ಮ ಮಗ ಇಲ್ಲಕ್ಕ? ದೇವಸ್ಥಾನಕ್ಕೆ ಹೂ ಕೊಡಕ್ಕೆ ಹೋಗಿದ್ದಾನೆ. ಹೇಳು ಸುಧಾ.
ತಗೊಳ್ಳಿ ಅಕ್ಕ. ಏನಮ್ಮ ಇದು? ನೋಡಿ ಅಕ್ಕ. ಅಮ್ಮ ದೇವಸ್ಥಾನಕ್ಕೆ ಹೂವು ಕೊಟ್ಟು ಬಂದೆ ಅಮ್ಮ. ಸರಿ ಕಂದ, ನೀನೇ ಕಷ್ಟದಲ್ಲಿದ್ಯಾ, ಯಾಕಮ್ಮ ಇದೆಲ್ಲ? ಇರ್ಲಿ ಬಿಡಿ ಅಕ್ಕ. ಇವನು ತುಂಬಾ ದಿನದಿಂದ ಹರಿದೋಗಿರೋ ಯೂನಿಫಾರ್ಮೇ ಹಾಕೊಂಡು ಹೋಗ್ತಿದ್ದ. ಯಾವಾಗಲೂ ನಾನು ಕೊಡಿಸ್ಬೇಕು ಅನ್ಕೊಂಡಿದ್ದೆ, ಇವತ್ತು ಕೊಡಿಸ್ತಿದ್ದೀನಿ. ಥ್ಯಾಂಕ್ಸ್ ಅಕ್ಕ. ತುಂಬ ಥ್ಯಾಂಕ್ಸ್ ಸುಧಾ, ನೀನು ಚೆನ್ನಾಗಿರು. ಊಟ ತಗೋ ಸುಧಾ. ಇಲ್ಲ ಅಕ್ಕ, ನಾ ಹೊರಡ್ತೀನಿ, ಹೋಗಿ ಬರ್ತೀನಿ. ಸರಿಮ್ಮ. ಅಣ್ಣ. ಏಯ್ ಆ. ಎಲ್ಲ ಇದೆಯಾ? ಬರ್ತಾ ಇದೀನ್ರಿ. ಆ ಬೀರೋಲಿ ದುಡ್ಡಿಕ್ಕಿದ್ದೀನಲ್ಲ ಸಪ್ರೇಟ್ ಆಗಿ, ಆ ದುಡ್ಡನ್ನ ತಗೊಂಬಾ. ಅಣ್ಣ. ಏಯ್ ಏನೇ ಮಾಡ್ತಾ ಇದ್ಯಾ? ಅಣ್ಣ, ಬಂದೆ ರೀ. ನಾನು ಸ್ವಲ್ಪ ಹೇಳೋದು ಕೇಳಿ ಅಣ್ಣ. ಅಣ್ಣ ಅಣ್ಣ ಪ್ಲೀಸ್ ಅಣ್ಣ. ಅಣ್ಣ ಬೇಗ ಬಾ ಅಂತಂದ್ರೆ ಇವಳೊಬ್ಳು. ಗಾಡಿ ಕೊಡು. ಕೆಟ್ಟೋಗಿತ್ತು ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ. ರೀ, ಇವಾಗೇನಾದ್ರೂ ಅವಳು ಕೆಲಸ ಕಳ್ಕೊಂಡ್ರೆ ಅವ್ರ ಫ್ಯಾಮಿಲಿಗೆ ತುಂಬ ತೊಂದರೆ ಆಗುತ್ತೆ ರೀ. ಅಣ್ಣ ಪ್ಲೀಸ್. ಇವಳ ದುರದೃಷ್ಟದಿಂದನೇ ಇವಳ ಕುಟುಂಬ ಎಲ್ಲ ಬೀದಿಗೆ ಬಿದ್ದಿರೋದು. ಇವಳನ್ನೇನಾರು ನಾವು ಜೊತೆಲಿ ಇಟ್ಕೊಂಡ್ಬಿಟ್ರೆ ನಾಳೆ ನಾನು ನೀನು ಭಿಕ್ಷೆ ಎತ್ತಬೇಕಾಗುತ್ತೆ. ನನಗೇನು ಮಾಡ್ಬೇಕು ಅಂತ ಗೊತ್ತೈತೆ, ಹೋಗೆ ನೀನು. ನನಗೆ ಹೇಳಕ್ ಬಂದ್ಬಿಟ್ಲು. ಏಯ್ ತಗ ಹಿಡ್ಕ, ಇಷ್ಟೇ ನಿಂದು ಸಂಬಳ. ಏನಕ್ಕೆ ನಿಂತ್ಕೊಂಡಿದ್ಯಾ? ಹೊರಡು. ನೀನೇನೆ ನೋಡ್ತಾ ಇದ್ಯಾ? ಹೊರಡೆ. ಏಯ್ ನಿಂತ್ಕ. ಹಾ? ಹೋದ್ ವಾರ ಹಾಫ್ ಡೇ ಲೀವ್ ಹಾಕೊಂಡಿದ್ದೆ ಅಲ್ವಾ, ನಾನು ಮರ್ತೋಗ್ಬಿಟ್ಟಿದ್ದೆ. ಕೊಡುಲಿ, ಕೊಡು. ಅಣ್ಣ ಈಗ ಹೋಗು, ಹೋಗು. ಏಯ್ ತಗೊಂಡೋಗ ಇದನ್ನ. ಏನ್ ನನ್ ಮಕ್ಕ ನೋಡ್ತಿದ್ಯಾ? ಹೋಗೋ. ಸರಿ ಸಿಗೋಣ ಬ್ರೋ. ಸರಿ ಅಣ್ಣ. ಏನೋ ಇದಾದ್ಮೇಲೆ ಪಿಕ್ಚರ್ಗೆ ಹೋಗೋಣ. ಸರಿ ಟೀ ಬೇಕಾ? ಒಂದು ಸಿಗರೇಟು. ತಗೊಳ್ಳಿ. ಈ ರೋಡಲ್ಲಿ ಯಾವ ಸರ್ವೆಲೆನ್ಸು ಇಲ್ಲ. ಪಕ್ಕದ ರೋಡಲ್ಲಿ 5 ಕ್ಯಾಮ್ರಾ ಇದೆ. ಈ ರೋಡಲ್ಲಿ ಏನು ನಡೆದ್ರೆ ಯಾವನೂ ಬರಲ್ಲ. ಸಾರಿ ಬುದ್ಧಿ ಇದೆಯಾ? ಇಲ್ಲಿಂದ ಬಂದ್ಬಿಡ್ತಾರ. ಹಾಂ ಮಚ್ಚ, ನಾನು ಕೇಳಿದ ಕಡೆ ಎಲ್ಲೂ ಕಾಸು ಸಿಕ್ಕಿಲ್ಲ ಮಚ್ಚ. ಬಡ್ಡಿ ಕೊಡಬೇಕಾಗಿರೋ ಡೆಡ್ಲೈನು ಇವತ್ತಿಗೆ ಮುಗಿಯುತ್ತೆ. ಸೊ ನಾನು ಖಂಡಿತ ಬಿಡಲ್ಲ ಮಚ್ಚ. ಊರು ಬಿಟ್ಟು ಹೋಗೋದು ಬಿಟ್ಟರೆ ನಂಗೆ ಬೇರೆ ದಾರಿನೇ ಕಾಣಿಸ್ತಾ ಇಲ್ಲ ಮಚ್ಚ.
ಕ್ಷಮಿಸ್ಬಿಡಿ ಅಣ್ಣ, ಕೇಳಿದ ಕಡೆ ದುಡ್ಡು ಸಿಕ್ಕಿಲ್ಲ ಅಣ್ಣ. ಹೌದು. ಮಣಿಕಂಠನ್ ಎನ್ನುವ ನಾನು ಸಮ್ಮತಿಸಿ ಬರೆದುಕೊಡುವ ಸಾಲ ಪತ್ರವೇನೆಂದರೆ, ನಾನು ನಿಮ್ಮ ಹತ್ರ ಪಡೆದುಕೊಂಡಿರುವ 2 ಲಕ್ಷವನ್ನು 6 ತಿಂಗಳೊಳಗೆ ಬಡ್ಡಿ ಮತ್ತು ಅಸಲೊಂದಿಗೆ ಕೊಡುತ್ತೇನೆ. ತೀರ್ಸಕ್ಕಾಗಿಲ್ಲ ಅಂದರೆ ನನ್ನ ದೇಹದ ಅಂಗಗಳನ್ನು ತೆಗೆದುಕೊಂಡು ಸಾಲದ ದುಡ್ಡಿಗೆ ಮಾರಿಕೊಳ್ಳಬಹುದೆಂದು ನನ್ನ ಮನಪೂರ್ವಕವಾಗಿ ಪ್ರಜ್ಞೆಪೂರ್ವಕವಾಗಿ ಬರೆದುಕೊಡುತ್ತೇನೆ. ಅಣ್ಣ ಅಣ್ಣ, 1 ವಾರ ಟೈಮ್ ಕೊಡಿ ಅಣ್ಣ, ಫುಲ್ ಅಮೌಂಟ್ ಕೊಟ್ಬಿಡ್ತೀನಿ ಅಣ್ಣ. ಅಣ್ಣ, ಗೊತ್ತಾಗ್ದಿರ ಮಾಡಿಬಿಟ್ಟೆ ಅಣ್ಣ. ನಿಮಗೆ ಹೇಳಿದಿರ ಊರು ಬಿಟ್ಟು ಹೋಗ್ಬೇಕು ಅಂತ ಯೋಚನೆ ಮಾಡಿದ್ದು ತಪ್ಪು ಅಂತ ಗೊತ್ತಾಯ್ತಣ್ಣ. ಅಣ್ಣ ಅಣ್ಣ ಕ್ಷಮಿಸ್ಬಿಡೋಣ ಪ್ಲೀಸ್ ಅಣ್ಣ. ಅಣ್ಣ 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 ಪ್ಲೀಸ್ ಅಣ್ಣ, ಬಿಟ್ಬಿಡೋಣ. ನನ್ನ ನಂಬಿಕೆ ಕನ್ನಡಿ ಇದ್ದಾಗ ಹೊಡೆಯೋಕ್ಕೂ ಮುಂಚೆ ಒಂದು ಮುಖ, ಹೊಡೆದ ಮೇಲೆ 1000 ಮುಖ. ನಾಳೆಗೆ ಲೋಕಲ್ ಹಾಲಿಡೇ ಬೇರೆ, ಸಿಟಿ ಲಿಮಿಟ್ಸ್ನಲ್ಲಿ ಎಣ್ಣೆ ಮಾರಬಾರ್ದು ಅಂತ ಕಲೆಕ್ಟರ್ ಬೇರೆ ಆರ್ಡರ್ ಮಾಡಿದ್ದಾರೆ. ನೀನು ಪೆಟ್ಟೆ ಅಂಗಡಿಯಲ್ಲಿ ಎಣ್ಣೆ ಮಾರೋಣ ಅಂತ ಪರ್ಮಿಷನ್ ಕೇಳ್ಕೊಂಡು ಬಂದಿದ್ಯಾ. ಏನಯ್ಯ 1 ಲಕ್ಷಕ್ಕೆ 2 ನೋಟ್ ಕಡಿಮೆ ಆಗಿದೆ ಸಾರ್. ಕರೆಕ್ಟಾಗೇ ಇದೆಯಲ್ಲ ಸಾರ್? ಆಗ ಸರಿ, ಇನ್ನೊಂದು 50,000 ಸೇರಿಸ್ಕೊಡು. ಸಾರ್ ಅಷ್ಟೇ ಸಾರ್ ಇರೋದು, ನೀವೇ ಏನಾದರೂ ನೋಡಿ ಮಾಡಿ ಸರ್. ಡಾನ್ ರವಿ ಬಗ್ಗೆ ಕೇಳಿದ್ಯಾ ಸಾರ್? ಕಾಸು ತೊಗೊಂಡೆ ಅಂತ ಕೇಸ್ ಹಾಕಲ್ಲ ಅಂತ ಅನ್ಕೋಬೇಡ. ಪ್ರಾಬ್ಲಮ್ ಬಂದರೆ ಕೇಸು ಹಾಕ್ತೀನಿ. ಏನು ಸರ್ ಹಿಂಗೆ ಹೇಳ್ತಿದ್ದೀರಾ? ನೀನು ಕೊಟ್ಟ ಕಾಸು ಎಣ್ಣೆ ಮಾರೋದಕ್ಕಷ್ಟೇ, ಕೇಸ್ ಆಗ್ತಿರೋದಕ್ಕಲ್ಲ. ಸರಿ ಸರ್. ಇನ್ನೊಂದು 50,000 ಸೇರಿಸ್ಕೊಡ್ಬೋದಿತ್ತು. ಸರಿ ಸರಿ ಹೊರಡಿ. ಬರ್ತೀನಿ ಸರ್. ಆಮೇಲೆ ಹೋಗ್ಬೇಕಾದ್ರೆ ರೈಟ್ರ್ ಹತ್ರ ಪೆಟ್ರೋಲ್ ಹಾಕ್ಸೋದಕ್ಕೆ ಒಂದು 4,000 ಕೊಟ್ಟೋಗಿ. ಸರಿ ಸರ್. ಚಡ್ಡಿನ ಕೂಡ ಬಿಡೋಲ್ಲ ಅಂತ ಮಗ. ಏನು ಸಾರು 4,000 ಕೊಡಕ್ಕೆ ಹೇಳಿದ್ರು. ನಾನು ಸರ್ವಿಸಿಗೆ ಬಂದು 20 ವರ್ಷ ಆಯಿತು, ಇಂಥವನ್ನ ನಾನು ನೋಡೇ ಇಲ್ಲ. ಮೋಸ್ಗಾರೇ ಮಾತಾಡ್ತವನೆ ಮನೆ ಆಳ. ಇವನಿಗೆಲ್ಲ ಒಳ್ಳೆ ಸಮಯ ಬರಲ್ಲ. ರೇ ಬಾಲಾಜಿ. ನಮಸ್ಕಾರ ಸರ್. ರೇ ಸಾರ್ ಬನ್ರಿ ಇಲ್ಲಿ. ಏನಯ್ಯ ನೋಟ್ ಹರಿದೋಗಿದೆ? ಬೇರೆದು ಕೊಡಯ್ಯ. ಅಲ್ಲಿ ನೋಡು. ಲೋ ಅದನ್ನು ಕೊಡು. ಇದೇನಕ್ಕೆ? ನಾವು ಅರ್ಧೋಗಿರೋ ನೋಟ್ ಕೊಟ್ರೆ ಯಾರು ತೊಗೊಳ್ದೇ ಇರ್ತಾರ? ನಾನು ನೋಡ್ಕೋತೀನಿ, ನೀವು ಹೋಗಿ. ಆಮೇಲೆ ರಾಜಾ ಸಾರ್, ಬರೋ ವಾರ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಅಲ್ಲಿ ಹುಂಡಿ ಇದೆ ನೋಡಿ. ಮನ್ಸಿಗೆ ಬಂದಿದ್ದು ಏನಾದರೂ ಪರವಾಗಿಲ್ಲ, 1,000 2,000 ಅದ್ರಲ್ಲಿ ಹಾಕ್ಬಿಟ್ಟೋಗಿ. ಕಾಸು ತಮ್ಮನ ಹತ್ರ ಇಸ್ಕೊಂಡು ಹಾಕೋ, ಪುಣ್ಯ ಬರುತ್ತಯ್ಯ. ಹೋಗು. ಬರ್ತೀನಿ ಸರ್. ಹೊಟ್ಟೆ ಹುರ್ಕೊಂಡು ಹೇಳ್ತೀನಿ, ನಿಜವಾಗ್ಲೂ ಇವನಿಗೊಂಚೂರು ಒಳ್ಳೇದಾಗಲ್ಲ. ವೈ ಬಾಲಾಜಿ, ಅವರೇನೋ ಒಳ್ಳೆಯವ್ರ ಥರ ನನಗೆ ಶಾಪ ಕೊಡ್ತಿದ್ಯಲ್ಲ ನೀನು. ಒಂದು ಮಾತ್ರ ನೆನ್ಪಿಟ್ಕೋ ಬಾಲಾಜಿ, ನನ್ನಂತವ್ರನ್ನ ಹಣ ಮಾತ್ರ ಕಾಪಾಡೋದು. ಜ್ಞಾಪಕ ಇದೆಯಲ್ಲ ಅವತ್ತು ನನ್ನನ್ನು ಯಾರು ಕಾಪಾಡಿದ್ದು ಅಂತ? ನೀವಿಬ್ರು ಅಣ್ಣ ತಮ್ಮಂದಿರ್ತಾನೆ, ಆಸ್ತಿಗೆ ಯಾಕೆ ಹಂಗೆ ಜಗಳ ಆಡ್ತೀರಾ? ತಗೊಳ್ಳಿ ಸರ್. ಮೇಡಮ್ಮ, ಇಬ್ರು ಆಸ್ತಿ ನೀವು ಹೇಳ್ತಿರೋದನ್ನು ಕರೆಕ್ಟೇ ಸರ್. ಇದಕ್ಕೆಲ್ಲ ಪೊಲೀಸ್ ಸ್ಟೇಷನ್ ಬರ್ತಾರೇನ್ರ ಯಾರಾದರೂ? ನಾನು ಹೇಳೋದನ್ನ ಎಲ್ಲಿ ಕೇಳ್ತಾನೆ ಸರ್ ಅವನು? ಅವನು ಇಷ್ಟ ಬಂದಿದ್ದೇ ಮಾಡ್ತಾನೆ. ಇಬ್ರು ಅರ್ಧ ಹಂಚ್ಕೊಂಡು ಚೆನ್ನಾಗಿ ಬಾಳೋದು ನೋಡಿ. ಹಿಂಗೆ ಜಗಳ ಆಡ್ತಾ ಇದ್ರೆ ನಿಮ್ಮಿಬ್ಬರಿಗೂ ಆಸ್ತಿ ಅನುಭವಿಸೋಕ್ಕಾಗಲ್ಲ. ಅರ್ಥ ಆಯ್ತಾ?
ಹೇರ್ ಸ್ಟೈಲ್ ಕರೆಕ್ಟಾಗಿದೆ ಬಾಲಾಜಿ? ಕರೆಕ್ಟಾಗಿದೆ ಸರ್. ಅಣ್ಣ ಅಣ್ಣ ಹೇಗಿದ್ಯಾ ಅಣ್ಣ? ಚೆನ್ನಾಗಿದ್ದೀರಾ? ಅಸಲು ಬಡ್ಡಿ ಎಲ್ಲ ರೆಡಿ ಆಯ್ತಾ? ಇಲ್ಲ ಅಣ್ಣ, ಅಮೌಂಟ್ ಸ್ವಲ್ಪ ಜಾಸ್ತಿ ಅಲ್ವಾ, ಅದಕ್ಕೆ ನಿಮ್ಮ ಹತ್ರ ಮಾತಾಡಿ ಒಂದು ಸ್ವಲ್ಪ ಟೈಮ್ ತೊಗೊಳ್ಳೋಣ ಅಂತ ಬಂದೆ. ಇವನೇನಣ್ಣ ಮಾಡೋದು? ಅವ್ನ ಆರ್ಗನ್ ಏನೋ ಡ್ಯಾಮೇಜ್ ಆಗಿಲ್ಲ ತಾನೆ? ಇಲ್ಲ ಅಣ್ಣ. ಸರಿ, ಮಿಕ್ಕಿದ್ದೆಲ್ಲ ಡಾಕ್ಟರ್ ಗುಪ್ತಾ ನೋಡ್ಕೋತಾರೆ. ಈ ಅಡ್ರೆಸ್ಗೆ ಕ್ಯಾಶ್ ತಗೊಂಡು ಡೆಲಿವರಿ ಮಾಡಿ. ಸರಿ ಅಣ್ಣ. ಹೋಗಿ. ಎತ್ಕೊಂಡು ನಡಿಯೋಣ. ಸತ್ಯ, ನನ್ನಷ್ಟು ಅಮೌಂಟ್ನ ಒಂದು ವಾರದಲ್ಲಿ ಸೆಟ್ಲ್ ಮಾಡಬೇಕು. ಮಾಡಲಿಲ್ಲ ಅಂದರೆ ನಿನ್ನ ಮೇಲಧಿಕಾರಿಗಳು ಕೂಡ ನಿನ್ನನ್ನು ಕಾಪಾಡೋಕ್ಕಾಗಲ್ಲ. ಹೊರಡು. ಬರ್ತೀನಣ್ಣ. ಹಲೋ ಸರ್, ನಿಮ್ಮ ಆ್ಯಡ್ ನೋಡಿದೆ ಆನ್ಲೈನಲ್ಲಿ. ಸ್ವಿಫ್ಟ್ ಕಾರ್ ಅರ್ಜೆಂಟ್ ಸೇಲ್ ಅಂತ. ಈಸ್ ದಟ್ ಅವೈಲಬಲ್? ಎಸ್ ಮೇಡಮ್. ಹಾಂ, ಓಕೆ. ಗುರು, ಕೆಲಸ ಬೇಗ ಮುಗಿಸ್ಕೊಡು, ಸಾಯಂಕಾಲ ಡೆಲಿವರಿ ಮಾಡಬೇಕು. ಓಕೆ ಅಣ್ಣ. ಹಲೋ ಸರ್, ನಾನು ನಿಮ್ಮ ಆ್ಯಡ್ನ ಆನ್ಲೈನಲ್ಲಿ ನೋಡಿದೆ. ನಾನು ಫ್ಯಾನ್ಸಿ ನಂಬರ್ ಇದ್ರೆ ಮಾತ್ರ ಕಾರ್ ತಗೊಳ್ಳೋದು. ಇಫ್ ಯು ಡೋಂಟ್ ಮೈಂಡ್ ನಿಮ್ಮ ಕಾರ್ ನಂಬರ್ ಹೇಳ್ತೀರಾ? TN06S2714. ಡ್ಯೂ ಏನಾದ್ರು ಪೆಂಡಿಂಗ್ ಇಟ್ಕೊಂಡಿದ್ದೀರಾ? ಯಾವುದು ಪೆಂಡಿಂಗ್ ಏನಿಲ್ಲ ಸರ್. ನಿಮಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ? ಅದು ಸರ್, ನಿನ್ನೆ ಒಂದು ಹುಡುಗಿನ ಕೆಲ್ಸದಿಂದ ತೆಗೆದಾಕಿದ್ದಾರೆ. ಅದೇ ಕವಳೆ ಆಗಿರ್ಬಾರ್ದು. ಚೇಚೆ, ನಿಮಗೆಲ್ಲ 20 ವರ್ಷ ಸರ್ವಿಸು. ಈ ಥರ ಒಂದು ಘಟನೆ ನಡೆದ್ರೆ ಸಸ್ಪೆಕ್ಟ್ ನಾನೇ ಅನ್ನೋದು ಆ ಹುಡುಗಿಗೆ ಗೊತ್ತಿರುತ್ತೆ. ಹೋಗು, ಬಾಚಂಗೆ ತೊಗೊಂಬ, ತಲೆ ಬಾಚ್ಕೋಬೇಕು. ಬೇಕು ಅಂತಾನೆ ನಮ್ಮ ಹತ್ರ ಬಾಚಂಗಿ. ಗಾಡೀಲಿ ಏನಾದರೂ ಸ್ಪೆಷಲ್ ಐಡೆಂಟಿಫಿಕೇಶನ್ ಮಾರ್ಕ್ ಏನಾದ್ರು ಇದೆಯಾ? ಸರ್, ವೈಟ್ ಕಲರ್ ಶಿಫ್ಟ್ ಡಿಸೈರ್ ಕಾರ್ ಸರ್. ಕಾರಿಂದೆ ನಂಬರ್ ಪ್ಲೇಟ್ ಕೆಳಗಡೆ ಚಿಕ್ಕದಾಗಿ ಡ್ಯಾಮೇಜ್ ಆಗಿದೆ ಸರ್. ಸೈಡ್ ಪಟ್ಟಿ ಹತ್ರ ಚಿಕ್ಕದಾಗಿ ಪೇಂಟ್ ಮಾಡಿಸಿದ್ದೀನಿ ಸರ್. ಆಮೇಲೆ ಡ್ರೈವರ್ ಸೀಟ್ ಕೆಳಗಡೆ ಪುಲ್ಪುಷ್ ರಾಡಲ್ಲಿ ನಮ್ಮ ಟ್ರಾವೆಲ್ಸ್ ಕಂಪ್ನಿದು ಸ್ಟಿಕ್ಕರಿಂಗ್ ಹಾಕ್ಸಿದ್ದೀವಿ. ಏನು ಹೆಸರು? ಆರಾಮ್ ಟ್ರಾವೆಲ್ ಸರ್. ಸರ್, ತುಂಬ ಲಕ್ಕಿಯಸ್ಟ್ ಕಾರ್ ಸರ್. ದಯವಿಟ್ಟು ಸ್ವಲ್ಪ ಬೇಗ ಹುಡುಕೊಡಿ ಸರ್. ಲಕ್ಕಿ ಕಾರ್ ಅಂತ ಬೇರೆ ಹೇಳಿದಿರಾ? ಹೌದು ಸರ್. ಮೊದಲು ಕಾರ್ ಹುಡ್ಕೋಣ. ಸರಿ ಸರ್. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಹಾಂ ಸರಿ ಸರ್. ದೇವರಲ್ಲಿ ನಂಬಿಕೆ ಇದೆಯಾ? ಹಾಂ, ಇದೆ ಸರ್. ಬರೋವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಒಳ್ಳೆ ವಿಷಯ ಸರ್. ಅಲ್ಲೊಂದು ಉಂಡಿ ಇದೆ ನೋಡಿ. ನಿಮ್ಮ ಮನಸ್ಸಿಗೆ ಎಷ್ಟು ಬಂದರೆ ಅಷ್ಟು, 1,000ನೋ 2,000ನೋ ಅದ್ರಲ್ಲಿ ಹಾಕ್ಬಿಟ್ಟು. ಹಾಂ, ಹಾಗಿದ್ರೆ ನಾನು ಬರ್ತೀನಿ ಸರ್. ಹೇರ್ ಸ್ಟೈಲ್ ಕರೆಕ್ಟಾಗಿದೆಯಾ ಸರ್? ಹೇರ್ ಸ್ಟೈಲ್ ಚೆನ್ನಾಗಿದೆ ಸರ್. ಹೋಗಿ ಬನ್ನಿ. ಬರ್ತೀನಿ ಸರ್. ಧಾರಾಳವಾಗಿ ಹಾಕಿ ಸರ್. ದೇವ್ರಿಗೇನೆ. ಬರ್ತೀನಿ ಸರ್. ಮಾ, ನಂಗೆ ಕ್ಷಮಿಸ್ಬಿಡಮ್ಮ. ನನ್ನಿಂದ ನಿನಗಿಷ್ಟೆಲ್ಲ ಕಷ್ಟ. ಬಿಡಿಪ್ಪ, ಹಳೆದೆಲ್ಲ ಮಾತಾಡಿ ಏನೂ ಉಪಯೋಗ ಇಲ್ಲ. ಇಲ್ಲಮ್ಮ, ನಾನು ಯಾರ್ಯಾರಿಗೋ ನನ್ನ ಮಕ್ಕಳಿಗೆ ಪುಣ್ಯ ಬರುತ್ತೆ ಅಂತ ಯಾರ್ಯಾರಿಗೋ ಜಾಮೀನಿಗೆ ಶ್ಯೂರಿಟಿ ಸೈನ್ ಹಾಕ್ಬಿಟ್ಟೆ. ಆಸ್ತಿ ಎಲ್ಲ ಕಳ್ಕೊಂಡೆ. ಆಗ್ಲೂ ಈ ಪುಣ್ಯವಂತೆ ಬದುಕಿದ್ಲು. ಯಾವಾಗ ನಿನ್ನ ತಂಗಿ ಅವಳ ಪ್ರೀತಿನೇ ಇಂಪಾರ್ಟೆಂಟ್ ಅಂತ ಹೊರಟೋದ್ಲು,
ಆಗ ಅವಳು ಎದೆ ಬಡ್ಕೊಂಡು ತೀರೋದು. ಅಪ್ಪ ನನ್ನ ನೋಡಪ್ಪ, ಅಮ್ಮ ಯಾವುದೋ ಒಂದು ರೂಪದಲ್ಲಿ ನಮ್ಮ ಜೊತೆಲೇ ಇದ್ದಾರೆ. ಅಪ್ಪ ಅಪ್ಪ ಚೆನ್ನಾಗಿದ್ದೀರಾ ಮಾವ? ಹಾಂ, ಏನು ಅಂತ ಕೇಳಪ್ಪ. ಸಂಧ್ಯಾಗೆ ಈಗ 9ನೇ ತಿಂಗಳು. ಸೀಮಂತಕ್ಕೆ ಒಂದು ಒಳ್ಳೆ ಡೇಟ್ ನೋಡಿ ಹೇಳ್ತೀರಾ ಮಾವ? ಹ್ಞೂ, ಅಲ್ಲಿವರೆಗೂ ಸಂಧ್ಯಾ ಇಲ್ಲೇ ಇರಲಿ ಮಾವ. ನನ್ನ ಶಕ್ತಿ ಮೀರಿ ನನ್ನ ಮಗುಗೆ ಏನು ಮಾಡಬೇಕು ನಾನು ಮಾಡ್ತೀನಿ. ಸರಿ ಮಾವ, ನಿಮ್ಮಿಷ್ಟ. ಸರಿ. ನೀನು ಹುಷಾರಾಗಿರು ಆಯ್ತಾ? ಹಾಗಾದ್ರೆ ನಾನು ನೋಡ್ತೀನಿ ಮಾವ. ಹಾಂ, ಅಪ್ಪ, ನಾವೀಗಿರೋ ಪರಿಸ್ಥಿತಿಲಿ ಏನಕ್ಕೆ ಸರಿ ಅಂತ ಒಪ್ಕೊಂಡ್ರಿ? ನ್ಯಾಯವಾಗಿ ಸೀಮಂತ ಅವ್ರ ಮನೇಲೇ ಮಾಡಬೇಕಿತ್ತು. ಅದನ್ನ ನಮ್ಮ ತಲೆ ಮೇಲೆ ಕಟ್ಬಿಟ್ರು. ಎಲ್ಲ ನಂದೇ ತಪ್ಪು. ಕೂತ್ಕೋ. ಸುಧಾ, ನನಗೆ ನನ್ನ ಮಗಳೇ ಇಂಪಾರ್ಟೆಂಟು. ಏನು ತಲೆ ಕೆಡಿಸ್ಕೋಬೇಡ ಅಂತ ಹೇಳು. ಊಟ ಗೀಟ ಮಾಡ್ತಾಳೆ ಕೇಳು. ಸೀಮಂತ ಚೆನ್ನಾಗೇ ಮಾಡ್ತೀನಿ. ಹಾಯ್, ಬಂದು ತುಂಬ ಹೊತ್ತಾಯ್ತಾ? ಜಸ್ಟ್ ಈಗ ಬಂದೆ. ನಿನಗೆ ಕಾಲ್ ಮಾಡಿದ್ನಲ್ಲ. ಓಕೆ, ಸರಿ ಹೇಳು, ಏನೋ ಮುಖ್ಯವಾದ ವಿಷಯ ಹೇಳಬೇಕು ಅಂತಿದ್ದೆ. ಗೆಸ್ ವಾಟ್? ವಾಟ್? ಏನಿದು? ನೀನೇ ನೋಡು, ಓಪನ್ ಮಾಡಿ ನೋಡು. ನಿನ್ ಪ್ಲಾಟ್ ಅಲ್ಲ, ನಮ್ಮ ಪ್ಲಾಟ್ ರಿಜಿಸ್ಟ್ರೇಷನ್ಗೆ. ಇದು ನಮ್ಮ ಮನೆ ಸೇವಿಂಗ್ಸೇ. ಇನ್ನೂ ಏನಾದರೂ ದುಡ್ಡು ಬೇಕು ಅಂದರೆ ಎಸಿಡೇಟ್ ಮಾಡದೆ ಕೇಳು. ಇಲ್ಲ ಕಣೋ, ಆ ಪ್ಲಾಟ್ ತಗೋಬೇಕು ಅನ್ನೋದು ನನ್ನ ಕನಸು, ನನ್ನ ಆಸೆ. ನೀನು ಈ ದುಡ್ಡಿನಲ್ಲಿ ಅಮ್ಮನ ಹೆಲ್ತ್ ಎಕ್ಸ್ಪೆನ್ಸ್ ಖರ್ಚು ಮಾಡ್ಕೊ. ನಾನು ಮ್ಯಾಕ್ಸಿಮಮ್ ಅಮೌಂಟ್ನ ರೆಡಿ ಮಾಡಿದ್ದೀನಿ, ನಾನು ತಗೊಳ್ತೀನಿ. ಲೂಸ್ ಥರ ಮಾತಾಡಬೇಡ. ಈ ದುಡ್ಡು ಕೊಡ್ಬಾ ಅಂತ ಹೇಳಿದ್ದು ಯಾರು ಗೊತ್ತಾ? ಯಾರು? ನಮ್ಮ ಅಮ್ಮನೇ. ಏನ್ ನೋಡ್ತೀಯಾ? ಎತ್ತೊಳಗಿಟ್ಕೋ ಅಮೂಲ್ಯ. ಥ್ಯಾಂಕ್ ಯು. ಡೋಂಟ್ ಬಿ ಫಾರ್ಮಲ್, ಒಳಗಿಟ್ಕೋ. ಅತ್ತೆಗೆ ಹೇಳು, ಅಮ್ಮನಿಗೆ ಹೇಳು, ಆದಷ್ಟು ಬೇಗ ಒಳ್ಳೆ ಡೇಟ್ ನೋಡಿ ನಮ್ಮ ಮದುವೆ ಫಿಕ್ಸ್ ಮಾಡಕ್ಕೆ. ಈ ಜಾಗ ನಮ್ಮ ಸ್ವಂತದ್ದು. ನಮ್ಮಪ್ಪ ಕೆಟ್ಟವ್ರ ಸಹವಾಸ ಮಾಡಿ ಕುಡ್ದು ಕುಡ್ದು ನಾವೀ ಜಾಗನ ಕಳ್ಕೊಂಡ್ವಿ. ಈ ಜಾಗನ ನಾನು ಯಾವಾಗ ತಗೊಳ್ತೀನೋ ಆವಾಗಲೇ ನಮ್ಮಿಬ್ಬರ ಮದುವೆ. ನಾನಿದ್ದೀನಿ, ನಿಜವಾಗ್ಲೂ ಜಾಗ ತಗೊಳ್ಳೋಣ. ಈ ಜಾಗ ನಮ್ಮ ಸ್ವಂತದ್ದು. ನಮ್ಮಪ್ಪ ಕೆಟ್ಟವ್ರ ಸಹವಾಸ ಮಾಡಿ ಕುಡ್ದು ಕುಡ್ದು ನಾವೀ ಜಾಗನ ಕಳ್ಕೊಳ್ಬೇಕಾಗಿ ಬಂತು. ನಮ್ಮಪ್ಪ ಮಾಡಿದ ಕೆಟ್ಟ ಸಹವಾಸದಿಂದ, ಕುಡಿತದಿಂದ ಈ ಜಾಗ ನನ್ನ ಕೈ ಬಿಟ್ಟು ಹೋಯ್ತು. ಈ ಜಾಗ ನಾನು ಯಾವಾಗ ತಗೊಳ್ತೀನೋ ಆವಾಗಲೇ ನಮ್ಮ ಮದುವೆ.
ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಮರೆಯಲು. ಹಾಯ್, ಸಾರಿಪ್ಪ, ಸ್ವಲ್ಪ ಲೇಟ್ ಆಗೋಯ್ತು. ಟೈಮು ಅಂದರೆ ಟೈಮ್ ಅಂದರೆ ದುಡ್ಡಿದ್ದಂಗೆ. ನಾವು ದುಡ್ಡಿಗೆ ಹೆಂಗೆ ಮರ್ಯಾದೆ ಕೊಡ್ತೀವೋ ಟೈಮ್ಗೂ ಹಂಗೆ ಮರ್ಯಾದೆ ಕೊಡಬೇಕು. ಸ್ವಲ್ಪ ತಾನೇ ಲೇಟ್ ಆಗಿದ್ದು, ಅದಕ್ಕೋಸ್ಕರ ನೀನು ಇಷ್ಟೊಂದು ದೊಡ್ಡ ಲೆಕ್ಚರ್ ಕೊಡಬೇಕಾಗಿಲ್ಲ, ಪ್ಲೀಸ್. ಸರಿ ಪ್ರಿಯತಮೆ, ಇವಾಗ ಜ್ಯುವೆಲ್ಲರಿ ಶಾಪ್ಗೆ ಹೋಗೋಣ. ಅಲ್ಲಿ ಬೇಗ ಎಲ್ಲ ಸೆಲೆಕ್ಟ್ ಮಾಡು, ಯಾಕೆಂದರೆ ನನಗೆ ಬೇರೆ ಕೆಲಸ ಇದೆ. ಅದನ್ನು ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ನೈಸ್ ಸೆಲೆಕ್ಷನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಓ ಹಾಂ, ಅಮ್ಮ ಊರಿಂದ ಬರ್ತಾ ಇದ್ದಾರೆ. ಅಮ್ಮನಿಗೆ ಅವ್ರ ಸೊಸೆಗೆ ಅವ್ರ ಕೈಯಿಂದಾನೇ ಕೊಡಬೇಕು ಅಂತ ಆಸೆ. ಓ, ಅಮ್ಮ ಊರಿಂದ ಬರ್ತಾ ಇದ್ದಾರಾ? ಓಕೆ ಓಕೆ, ನಾನು ಅವ್ರ ಕೈಯಿಂದನೇ ಹಾಕ್ಸ್ಕೊಳ್ತೀನಿ. ಎಲ್ಲ ಓಕೆ ಅಲ್ವಾ? ಓಕೆ. ಸಿಗರೇಟೇ ಇರಬೇಕು, ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಬಾ ಸುಧಾ. ಏನು ಏನು ಮುಚ್ಚಿರ್ತೀನಿ? ಏನಿಲ್ಲ. ಏನಕ್ಕೆ ನಾನು ಅರ್ಜೆಂಟಾಗಿ ಬರಕ್ಕೆ ಹೇಳಿದೆ? ಅಲ್ಲ ಸುಧಾ, ನಿನಗೆ ಕೆಲಸ ಇಲ್ವಲ್ಲ? ನಮ್ಮ 4-ವೀಲರ್ ಕನ್ಸಲ್ಟೆನ್ಸಿ ರಾಜು ಇದ್ದಾರಲ್ಲ, ಅವ್ರ ಹತ್ರ ಒಂದು ಒಳ್ಳೆ ಕಂಡೀಷನಲ್ಲಿರೋ ಗಾಡಿ ಇದೆ. ಹಾಂ, ನಾವು ಯಾಕೆ ಆ ಗಾಡಿ ತೊಗೊಂಡು ಓನರ್ ಕಮ್ ಡ್ರೈವರ್ ಆಗಬಾರ್ದು? ಅದಕ್ಕೆ ಇಲ್ಲ, ನನ್ನ ಹತ್ರನೂ 2 ಲಕ್ಷ ದುಡ್ಡಿದೆ. ನಿನ್ನ ಹತ್ರ ಏನಾದರೂ ಇದೆಯಾ ಅಂತ. ನಿನ್ನ ಹತ್ರ ಇಲ್ಲಾಂದ್ರೂ ನಾವು ಆಚೆ ಕಡೆ ಫೈನಾನ್ಸ್ ಏನಾದ್ರು ತಗೊಳ್ಳೋಣ ಅಂತ. ನನಗೂ ಇಷ್ಟನೇ, ಆದರೆ ಆ ದೇವ್ರು ಇನ್ನೂ ಕಣ್ಬಿಟ್ಟಿಲ್ಲ. ಸ್ವಾಮಿ, ನಿಮ್ಮ ಮಗಳು ಸೀಮಂತಕ್ಕೆ ದುಡ್ಡು ಬೇಕು ಅನ್ನೋದು ನಂಗೆ ಅರ್ಥ ಆಗತ್ತೆ. ಶ್ಯೂರಿಟಿನೋ ಪ್ರಾಪರ್ಟಿನೋ ಇಲ್ಲದೆ ನಾನು ದುಡ್ಡು ಕೊಡೋಕ್ಕಾಗಲ್ಲ. ನಾನು ನಿಮಗೆ ಸಾಲ ಕೊಡೋಕ್ಕಾಗಲ್ಲ ಇವಾಗ. ಅಯ್ಯೋ ಸರ್, ಹಂಗಲ್ಲ. ಕೋಟೀಶ್ವರ ಇದ್ನಲ್ಲ, ಅವನ ಕಡೆಯಿಂದ ಬಂದಿದ್ದೀನಿ. ತುಂಬ ನಂಬ್ಕೊಂಡಿದ್ದೀನಿ ಸರ್. ಓ, ಕೋಟೀಶ್ವರ? ಅವರೇ 2 ತಿಂಗಳು ಬಡ್ಡಿ ಬಾಕಿ ಕೊಡ್ಬೇಕು ನನಗೆ. ನಿಮ್ಮ ಜೊತೆ ತಾನೇ ಕೆಲಸ ಮಾಡ್ತಾರವರು. ಮೊದಲು 2 ದಿನದಲ್ಲಿ ನನ್ನ ದುಡ್ಡೆಲ್ಲ ವಾಪಸ್ ತಂದ್ಕೊಡ್ಬೇಕು ಅಂತ ಹೇಳಿ ಅವ್ರಿಗೆ, ಆಯ್ತಾ? ಇವಾಗ ಹೋಗಿ ಸರ್. ಸರ್ ಹೋಗಿ ಸರ್. ಸರಿಪ್ಪ, ಟೇಕ್ ಕೇರ್, ಬಾಯ್. ಆ್ಯಂಡ್ ಐ ಲವ್ ಯು. ಲವ್ ಯು ಟು. ಬನ್ನಿ ಅಕ್ಕ, ಕಾರ್ ರೆಡಿ? ಸೂಪರ್ ಆಗಿ ರೆಡಿ ಆಗಿದೆ ಅಕ್ಕ. ಸ್ವಲ್ಪ ವೇಟ್ ಮಾಡಿ, ಸಾರ್ ಬಿಲ್ ಕೊಟ್ಬಿಟ್ಟು ಬರ್ತೀನಿ. Okay. 2 minutes. ಕಾರ್ತಿಕ್ ಸರ್, ನಿಮ್ಮ ಬಿಲ್ಲು. ನಿಮ್ಮ ಗಾಡಿ ರೆಡಿ ಆಗಿದೆ. ಕಾರ್ತಿಕ್, ಈ ಥರ ಬೇರೆಯವ್ರನ್ನ ಏಮಾರಿಸ್ಕೊಂಡು ಬದುಕ್ತೀರಾ ಭಾಳ ಬೇಕಾ ಮೂಲ್ಯ? ಓ, ಈಗ ನಾನು ಮಾಡ್ತಿರೋದ್ರಲ್ಲಿ ಏನ್ ತಪ್ಪಿದೆ ಕಾರ್ತಿಕ್? ಮನುಷ್ಯನಿಗೆ ಆಸೆ ಅನ್ನೋದು ಇರೋವರೆಗೂ ಅವನು ದುಡ್ಡನ್ನ ಬೇಟೆಯಾಡಿ ತಿನ್ನೋದ್ರಲ್ಲಿ ಯಾವ ತಪ್ಪು ಇಲ್ಲ ಕಾರ್ತಿಕ್. ತಪ್ಪೇ ಅಮೂಲ್ಯ. ನಿಯತ್ತಾಗಿದ್ರೆ ಬರೀ ಕಷ್ಟನೇ ಪಡ್ತಾ ಇರಬೇಕು ಕಾರ್ತಿಕ್. ನಾನು ಚಿಕ್ಕ ವಯಸ್ಸಿನಿಂದ ಕಷ್ಟ ಪಟ್ಕೊಂಡೇ ಬದುಕಿದ್ದೀನಿ ಅಲ್ವಾ? ನನ್ನಮ್ಮ ನಿಯತ್ತಾಗೆ ಬದುಕ್ತಾ ಇದ್ರು. ಆದ್ರೆ ನಮ್ಮಪ್ಪ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಬದುಕಕ್ ಹೋದ್ರು. ಇರಕ್ಕೂ ಜಾಗ ಇಲ್ದೆ ಹಸುವಿನಿಂದ ರೋಡ್ನಲ್ಲಿ ಬಿದ್ದಿದ್ದೆ ಕಾರ್ತಿಕ್. ಆಗ ನಿಮ್ಮಪ್ಪ ಸಿಕ್ಕಿದ್ರು. ತುಂಬಾ ಒಳ್ಳೆ ಮನುಷ್ಯ. ನನಗೆಲ್ಲಾ ತರದ ಸಹಾಯ ಮಾಡಿದ್ರು. ಆದ್ರೆ ಈ ಸೊಸೈಟಿ ಅಣ್ಣ ತಂಗಿ ಸಂಬಂಧನ
ತಪ್ಪಾಗಿ ಅಲ್ವಾ ತಿಳ್ಕೊಳ್ಳೋದು. ನಿಯತ್ತಾಗೆ ಬಾಳ್ಬೇಕು ಅಂತ ಅಲ್ಲಿಂದನೂ ಹೋದೆ. ಆಮೇಲೆ ಕಾರ್ತಿಕ್, ಇಲ್ಲಿವರೆಗೂ ನಿಮ್ಮಪ್ಪನ ಹಾಗಿರೋ ಒಳ್ಳೆ ಮನುಷ್ಯನ ನೋಡ್ಲೇ ಇಲ್ಲ. ಸಿಗೋ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ತಿದ್ರು ಅಮ್ಮ. ನಾನು ಕೂಡ ಹೂ ಕಟ್ಟೋ ಕೆಲ್ಸಕ್ಕೆಲ್ಲ ಹೋಗ್ತಿದ್ದೆ. ಆಮೇಲೆ ಅಲ್ಲಿದ್ದು ಓನರು ನನ್ನನ್ನ ಚಿಕ್ಕ ಹುಡುಗಿ ಅಂತ ನೋಡ್ದೆ ನನ್ನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದ. ಆಗ್ಲೂ ನೀಯತ್ತು ಅಂತಾನೆ ಕಷ್ಟಪಡ್ತಾ ಇದ್ದೆ. ನೀನು ಯಾವತ್ತಾದ್ರೂ 3 ಹೊತ್ತು ಊಟ ಮಾಡದೇ ಇದೀಯಾ? ನಾನಿದ್ದೆ 3 ಹೊತ್ತು ಊಟ ಮಾಡದೆ ಹಸಿವಿನಿಂದ ಎಷ್ಟೋ ದಿನ ಇದ್ದೆ. ಹಾಗೆಲ್ಲ ನನ್ನ ಕಣ್ಮುಂದೆ ಬರ್ತಾ ಇದ್ದಿದ್ದು ಒಂದೇ ವಿಷಯ, ಹಣ, ದುಡ್ಡು ಅಷ್ಟೇ. ಈ ಹಸಿವು ತೀರ್ಸಕ್ಕೆ ದುಡ್ಡಷ್ಟೇ ಬೇಕು. ಈ ಥರ ಬೇರೆಯವ್ನು ಏಮಾರಿಸ್ಕೊಂಡು ಬದುಕೋ ಬಾಳು ನಿಂಗೆ ಬೇಡ ಅಮೂಲ್ಯ, ಪ್ಲೀಸ್ ಅರ್ಥ ಮಾಡ್ಕೊ. ನಾನು ಲವ್ ಮಾಡಿರೋ ನನ್ನ ಅಮೂಲ್ಯನ ಜೊತೆ ಒಂದು ಹೊಸ ಬದುಕು ಕಟ್ಟಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಇವಾಗ ಮುಂಬೈಲಿ ಪರ್ಮನೆಂಟಾಗಿ ಒಂದು ಜಾಬ್ ಸಿಕ್ಕಿದೆ. ಕೈ ತುಂಬ ಸಂಬಳ ಇಲ್ಲ ಅಂದ್ರೂ ಮನ್ಸಿಗೆ ಇಷ್ಟ ಆಗಿರೋ ಕೆಲಸ. ನಾಳೆ ನೈಟ್ 1 ಗಂಟೆಗೆ ಇಲ್ಲಿಂದ ಮುಂಬೈಗೆ ಹೋಗೋ ಒಂದು ಟ್ರೈನ್. ಇದ್ರ ಮೇಲೆ ಡಿಸಿಷನ್ ಏನಿಗೆ ಬಿಟ್ಟಿದೆ ಅಮೂಲ್ಯ? ನೀನ್ ನನಗೋಸ್ಕರ ಆದರೂ ಬರ್ತೀಯ ಅಂತ ನಾನು ನಂಬ್ತೀನಿ. ನಿಂಗೋಸ್ಕರ ನಾನು ಸ್ಟೇಷನಲ್ಲಿ ಕಾಯ್ತಾ ಇರ್ತೀನಿ. ಒಂದ್ ವೇಳೆ ನೀನು ಬಂದಿಲ್ಲ ಅಂದ್ರೆ ಇದೇ ನಾನು ಲಾಸ್ಟ್ ಮೀಟಿಂಗ್ ಅನ್ಕೊಂತೀನಿ. ಇನ್ಮೇಲೆ ಡಿಸಿಷನ್ ನಿಂದೆ ಅಮೂಲ್ಯ. ಆಕ್ಸಿಡೆಂಟ್ ಹೆಂಗಾಯ್ತು? ಯಾರು ನೋಡಿದ್ರ? ನಾನು ನೋಡಿದೆ ಸರ್. ನಮ್ಮ ನೋಡೋಷ್ಟರೊಳಗೆ ಆಕ್ಸಿಡೆಂಟ್ ಮಾಡಿ ಓಡೋಗ್ಬಿಟ್ಟ ಸರ್. ಆಂಬುಲೆನ್ಸ್ಗೆ ಫೋನ್ ಮಾಡಾಯ್ತಾ? ಹಾಂ, ಮಾಡಿದ್ದೀನಿ ಸರ್. ನಿಧಾನಕ್ಕೆ. ತಗೊಳ್ಳಿ. ಥ್ಯಾಂಕ್ಸ್. ಒರಿಜಿನಲ್ ಫುಟೇಜ್ನ ಡಿಲೀಟ್ ಮಾಡಿಬಿಡು. ಓಕೆ ಸರ್. ಎಸ್. ಆಕ್ಸಿಡೆಂಟ್ ಹೆಂಗಾಯ್ತು? ಇನ್ವೆಸ್ಟಿಗೇಷನಾ ಅಥವಾ ಡೀಲ್ ಮಾತಾಡೋಣ? ಸರ್, ಅದು ಗೊತ್ತಿಲ್ಲದೆ ಆಗಿರೋ ಆಕ್ಸಿಡೆಂಟು. ಕ್ಷಮಿಸ್ಬಿಡಿ ಪ್ಲೀಸ್. ಕ್ಷಮೆ ಬೇಕು ಅಂದರೆ ದೇವ್ರ ಹತ್ರ ಕೇಳು. ನಾನು ಇನ್ನೊಂದು ಸಿಂಪಲ್ ಕ್ವಶನ್ ಕೇಳಿದೆ. ಇನ್ವೆಸ್ಟಿಗೇಷನಾ ಅಥವಾ ಡೀಲಾ? ಡೀಲೇ ಸರ್. ಗುಡ್, ಹಾಗೆ ಇರಬೇಕು. ಡೀಲ್ ತುಂಬ ಸಿಂಪಲ್ ಅಮ್ಮ. ಒಂದು 10 ಲಕ್ಷ ಕೊಟ್ಬಿಡಮ್ಮ. FIR ಆಗ್ತಾನೆ, ಕೇಸ್ ಮುಚ್ಚಾಗ್ತಾನೆ. 10 ಲಕ್ಷ? 10 ಲಕ್ಷ ತರಕ್ಕೆ ನಾನು ಎಲ್ಲಿ ಹೋಗಲಿ ಸರ್? ನನಗೆ ಪರ್ಮನೆಂಟ್ ಕೆಲಸ ಕೂಡ ಇಲ್ಲ ಸರ್. ತುಂಬ ಕಷ್ಟಪಡ್ತಿರೋ ಹುಡುಗಿ. ಈ ಮನೆ ಕೂಡ ಬಾಡಿಗೆ ಮನೆ ಸರ್. ಯಾವಾಗಲೂ ಈ ಜಗತ್ತಿನಲ್ಲಿ ನನಗಿಂತ ಕಷ್ಟಪಡೋರು ಇದ್ದೇ ಇದ್ದಾರೆ. ಏನು ಮಾಡೋದು? ಕಲಿಗಾಲ ಅಲ್ವಾ?
ಹೆಣ್ಣು ಅಂದರೆ ದೆವ್ವನೇ ದಯ ತೋರಿಸುತ್ತೆ. ನಾನು ದಯ ತೋರಿಸಲ್ವಾ? ಒಂದು 8 ಲಕ್ಷ ಕೊಟ್ಬಿಡಮ್ಮ, ಡೀಲ್ ಓವರ್. ಸರ್, ಪಾಸ್ವರ್ಡ್. ಲಾಸ್ಟ್ ಡಯಲ್ ಮಾಡಿರೋದು ನನ್ನ ನಂಬರ್, ಸೇವ್ ಮಾಡ್ಕೊ. ಹೆಸರು ಸತ್ಯಮೂರ್ತಿ, $O. ಹೇರ್ ಸ್ಟೈಲ್ ಕೆದ್ರಿದ್ಯಾ ಏನು? ಹೇರ್ ಸ್ಟೈಲ್ ಆ ಪೇಷಂಟ್ ಅವ್ರ ರಿಲೇಟಿವ್ಸ್ ಇವರೇ ತಾನೆ? ಡಾಕ್ಟರ್, ನಾವೆಷ್ಟೋ ಟ್ರೈ ಮಾಡ್ತಾ ಇದ್ವಿ, ಆದರೆ ಅವ್ರು ಕಾನ್ಷಿಯಸ್ಗೆ ಬರ್ತಾ ಇಲ್ಲ. ಆಪರೇಷನ್ಗೆ ಎಷ್ಟು ಖರ್ಚಾಗುತ್ತೆ? ಮೋಸ್ಟ್ಲಿ 12 ಲಕ್ಷ ಆಗುತ್ತೆ. ಬೇಗ ಅರೇಂಜ್ ಮಾಡಿದಷ್ಟು ಒಳ್ಳೇದು. ಆದಷ್ಟು ಬೇಗ ರೆಡಿ ಮಾಡಿ. ಅಷ್ಟು ದುಡ್ಡಿಗೆ ಎಲ್ಲಕ್ಕಾಗೋದು. ಹೆಂಗಾದ್ರೂ ದುಡ್ಡು ಅರೇಂಜ್ ಮಾಡ್ತೀನಿ. ನನ್ನ ತಾನೇ ಎಲ್ಲ ಆಗಿದ್ದು. ನಂಗೆ ದುಡ್ಡು ಅರೇಂಜ್ ಮಾಡಕ್ಕೆ ಹೋಗಪ್ಪ, ಹಿಂಗಾಗಿದೆ. ನಿನ್ನಿಂದ ಏನಿಲ್ಲ. ಒಂದು ಹೆಣ್ಣಿಗೆ ಮೊದಲನೇ ಹೆರಿಗೆ ಅನ್ನೋದು ತಾಯಿ ಮನೆಯಲ್ಲೇ ಆಗಬೇಕು. ನೀನು ಅಳ್ಬೇಡ, ನಿನ್ನ ಆರೋಗ್ಯ ನೋಡ್ಕೊ. ಸುಧಾ, ಅರ್ಜುನ್, ಅಪ್ಪ ಇವಾಗ ಹೇಗಿದ್ದಾರೆ? ಅಪ್ಪಂಗೆ ಆಪರೇಷನ್ ಮಾಡಲೇಬೇಕು ಅಂತ ಹೇಳಿಬಿಟ್ರು. ಆಪರೇಷನ್ಗೆ 12 ಲಕ್ಷ ಆಗತ್ತೆ ಅಂತ ಹೇಳಿದ್ದಾರೆ. ನನ್ನ ಹತ್ರ 2 ಲಕ್ಷ ಇದೆ. ಅದನ್ನು ಫಸ್ಟ್ ತಂದು ರಿಸೆಪ್ಷನಲ್ಲಿ ಕಟ್ಬಿಡ್ತೀನಿ. ಓನರ್ ಹತ್ರ ಏನಾದರೂ ಅಡ್ವಾನ್ಸ್ ಕೇಳ್ತೀನಿ. ನೀನು ಭಯ ಪಡಬೇಡ, ಆಯಿತಾ? ಹೆಂಗಾದರೂ ಅಡ್ಜಸ್ಟ್ ಮಾಡೋಣ. ಅಳ್ಬೇಡ ಸುಧಾ, ಏನಾದರೂ ಮಾಡೋಣ. ಆ ಮಾಣಿಕ್ಯನ ಮಗಳು ಸುಧಾ ನೀನೇ ತಾನೆ? ನೀನು ನನ್ನ ಜೊತೆ ಬಾಮ್ಮ, ಸ್ವಲ್ಪ ಮಾತಾಡಬೇಕು. ಬಾ 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 ಬಾ, ಜಲ್ದಿ ಬಾ. ಯಾರ್ಯಾರು? ಓದು. ಚೆನ್ನಾಗಿ ಯೋಚನೆ ಮಾಡಿ ಸೈನ್ ಮಾಡು. ನಾನು ನಿಮ್ಮ ಬಳಿ 2 ಲಕ್ಷ ರೂಗಳನ್ನು ತೆಗೆದುಕೊಂಡಿರುತ್ತೇನೆ. ಆದ ಕಾರಣ ಅದನ್ನು 6 ತಿಂಗಳ ಒಳಗೆ ಬಡ್ಡಿ ಸಮೇತ ಅಸಲನ್ನು ತೀರಿಸುತ್ತೇನೆ. ಒಂದು ವೇಳೆ ಅದಾಗದಿದ್ದಲ್ಲಿ ನನ್ನ ದೇಹದ ಅಂಗಾಂಗಗಳನ್ನು ಮಾರಿಕೊಳ್ಳತಕ್ಕದ್ದು. ಆ ಹುಡುಗಿ ನಿನ್ನ ತಂಗಿನಾ? ಅವಳು ಸೀಮಂತಕ್ಕೇನೆ ನಿಮ್ಮಪ್ಪ ಮಾಣಿಕ್ಯ ನನ್ನ ಹತ್ರ ಸಾಲ ತಗೊಂಡಿದ್ದು. ಒಂದು ಶ್ಯೂರಿಟಿನೂ ಇಲ್ಲದೆ ಮನುಷ್ಯನ ಮೇಲೆ ನಂಬಿಕೆ ಇಟ್ಟು ಸಾಲ ಕೊಡೋ ಏಕೈಕ ವ್ಯಕ್ತಿ ನಾನು ಒಬ್ಬನೇನೆ. ಭಯ ಬೀಳ್ಬೇಡಮ್ಮ, ನೀವು ಅಪ್ಪಂಗೇನು ಆಗಲ್ಲ. ಭಯ ಬೀಳ್ಬೇಡ. ಒಂದು ವೇಳೆ ಏನಾದರೂ ಆಯಿತು ಅಂದರೆ ನೀನೇ ಅಷ್ಟು ಅಮೌಂಟ್ನ ಕ್ಲಿಯರ್ ಮಾಡಬೇಕು, ಗೊತ್ತಾಯ್ತಾ? ಟೈಮ್ ಮಿಸ್ ಆಗಬಾರ್ದು. ಕೂತ್ಕೊಮ್ಮ. ನಿನ್ನ ಹೆಸರೇನು ಹೇಳಿದೆ? ಹಾಂ, ಸುಧಾ. ಟೀ ಕುಡಿತೀನಮ್ಮ? ಬೇಡ ಸರ್. ಏಯ್, ಏನು ನನ್ನ ಮಕ್ಕಳಪ್ಪ. ಅಪ್ಪ ಹೇಗಿದ್ದಾರಮ್ಮ? ಅಪ್ಪ ಇನ್ನು ಸೀರಿಯಸ್ ಆಗೇ ಇದ್ದಾರೆ ಸರ್. ತಲೆ ಕೆಡ್ಸ್ಕೊಬಿಡಮ್ಮ. ಅಪ್ಪಗೆ ಆಕ್ಸಿಡೆಂಟ್ ಮಾಡಿದವ್ರನ್ನ ಹೆಂಗಾದ್ರು ಕಂಡಿಡ್ಯೋಣ. ಸರ್, ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕು ಸರ್. ಹೇಳಮ್ಮ. ನನ್ನ ತಂಗಿ ಸೀಮಂತಕ್ಕೋಸ್ಕರ ಮತ್ತು ಹೆರಿಗೆಗೋಸ್ಕರ ನಮ್ಮ ತಂದೆ ಒಬ್ರ ಹತ್ರ 2 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದಾರೆ. ಆ ಹಣ ಈಗ ಮಿಸ್ ಆಗಿದೆ.
ಪೇಪರ್ ಸ್ಕೂಟಿಲಿ ಕೂಡ ಚೆಕ್ ಮಾಡಿದೆ, ಆದರೆ ಆ ಹಣ ಕಾಣ್ತಿಲ್ಲ. ಇವಾಗ ಹಣ ಸಿಕ್ಕರೆ ಅಪ್ಪನ ಆಪರೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಆ ಹಣನ ಹೇಗಾದರೂ ಹುಡುಕೊಡಿ ಸರ್. 2 ಲಕ್ಷ ಕಾಣಿಸ್ತಾ ಇಲ್ವಾ? ನಾನಲ್ಲೇ ತಾನೇ ಇದ್ದೆ. ನೀನೊಂದು ಕೆಲಸ ಮಾಡಮ್ಮ, ಅಫಿಷಿಯಲ್ ಆಗಿ ಒಂದು ಕಂಪ್ಲೇಂಟ್ ಕೊಟ್ಬಿಡಮ್ಮ, ನಾನು ಆಕ್ಷನ್ ತಗೋತೀನಿ. ನೀನೇನು ಟೆನ್ಷನ್ ತಗೋಬಿಡಮ್ಮ, ಹಣ ಹುಡುಕೊಡ್ತೀನಿ. ತುಂಬ ಥ್ಯಾಂಕ್ಸ್ ಸರ್. ಬರೋ ವಾರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಕಂಪ್ಲೇಂಟ್ ಅಲ್ಲೊಂದು ಉಂಡಿ ಇದೆ ನೋಡು, ಕೂತ್ಕೊಳ್ಳಮ್ಮ. ಕಾಣಿಕೆ ಉಂಡಿ. ಇದ್ರಲ್ಲಿ ಬರಿಯಮ್ಮ. ನಿನ್ಗೆ ಎಷ್ಟು ಅನ್ಸುತ್ತೋ ಅಷ್ಟು, 1000ನೋ 2000ನೋ ಹಾಕ್ಬಿಟ್ಟೋಗು. ಆ ಹುಡುಗಿಯವ್ರ ಅಪ್ಪನ್ನು ಸೇರಿಸಿ ಬಿಡ್ಕೋತೀನಿ ದೇವ್ರನ್ನ. ಹೇರ್ ಸ್ಟೈಲ್ ಚೆನ್ನಾಗಿದ್ಯಾ? ಹೇರ್ ಸ್ಟೈಲ್ ಹೇಗಿದೆ ಅಂತ ಕೇಳಿದೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಹಲೋ ಇನ್ಸ್ಪೆಕ್ಟರ್, ದುಡ್ಡೆಲ್ಲ ರೆಡಿ ಆಯ್ತಾ? ಅಣ್ಣ ಹೇಗೋ ಒಂದು 3 ಲಕ್ಷ ರೆಡಿ ಮಾಡ್ಬಿಟ್ಟೆ ಅಣ್ಣ. ಮಿಕ್ಕಿದ್ದೇನಾಯ್ತು? ಇನ್ನೊಂದು ವಾರ ಟೈಮ್ ಕೊಡೋಣ, ಫುಲ್ ಅಮೌಂಟ್ ಸೆಟಲ್ ಮಾಡ್ಬಿಡ್ತೀನಿ. ಅಣ್ಣ ಒಂದು ಸ್ವಲ್ಪ ಕಣ್ಣೆ ತೋರಿಸೋಣ. ಸರಿ, ಅರ್ಧ ದಿನದಲ್ಲೇ 3 ಲಕ್ಷ ರೆಡಿ ಮಾಡಿದೆ. 1 ವಾರದಲ್ಲಿ ಪೂರ್ತಿ ಸೆಟ್ಲ್ ಮಾಡ್ತೀಯ ಅಂತ ನಂಬ್ತೀನಿ. ಆದರೆ ಟೈಮಿಗೆ ಮಿಸ್ ಆಯಿತು ಅಂದರೆ ಅಣ್ಣ ಅದೆಲ್ಲ ಏನು ಮಿಸ್ ಆಗಲ್ಲ ಅಣ್ಣ. ಇನ್ನೊಂದು 10 ನಿಮಿಷದಲ್ಲಿ. ಅಣ್ಣ ನಾನೀಗ ಮನೆ ಹತ್ರನೇ ಇದ್ದೀನಿ. ಕಮಿಷನರ್ ಆಫೀಸ್ಗೆ ಏನೋ ಅರ್ಜೆಂಟಾಗಿ ಹೋಗಬೇಕು. ನಾನು ಹೋಗ್ಬಿಟ್ಟು ಬಂದು ಆಮೇಲೆ. ಬೇಡ 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 ಸತ್ಯ, ನಾನೇ ನಿಮ್ಮ ಮನೆಗೆ ಬರ್ತೀನಿ, ಅಲ್ಲೇ ಸೆಟ್ಲ್ ಮಾಡಿಬಿಡು. ಸರಿ ಅಣ್ಣ ಬನ್ನಿ. ಬಾರೋ, ಎಷ್ಟು ಸಲ ನಾನು ನಿನ್ನ ಹತ್ರ ಹಣ ತೊಗೊಳಕ್ಕೆ ಓಡಾಡಿದ್ದೀನಿ. ಮನೆಗೆ ಬಾ. ಮೂರನೇ ಕಣ್ಣೆ ಬರ್ತಾ ಇದ್ದೀನಿ ತಡಿ. ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಎಲ್ಲೋಗಿರುತ್ತೆ? ಸಾರಿ ಮೇಡಮ್, ಮರ್ತ್ಬಿಟ್ಟೆ. ಇಷ್ಟು ಕಡಿಮೆ ರೇಟ್ನಲ್ಲಿ ಕಾರ್ ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನ್ನ ಕನಸು ನಿಜ ಆಗೋಯ್ತು. ನನ್ನ ಫೋಟೋ ತೆಗಿತೀರಾ? ಬಾಯ್. ಹೇಯ್, ಸರ್ಪ್ರೈಸ್! ಸರ್ಪ್ರೈಸ್! ಬೇರೆಯಿಂದ ಹಣ ನೀನು ತಗೊಂಡಿ? ಹೌದು ರೀ, ಅಲ್ಲಿ ನಾನು ಈ ಕಾರ್ ತಗೊಂಡಿದ್ದು. ಹೇಗಿದೆ, ಚೆನ್ನಾಗಿದ್ಯಾ? ಇವಾಗ ಏನು ಕೊಡಿದ್ರಿ? ಕಾರ್ ಕಣೆ. ಕೂಬೆ, ಇದ್ರ ಮಿಸ್ಸಿಂಗ್ ಕಂಪ್ಲೇಂಟ್ ನನ್ನ ಹತ್ರನೇ ಬಂದಿದೆ.
ಸತ್ಯಮೂರ್ತಿ, ಏನಯ್ಯ ಅರ್ಧ ದಿನದಲ್ಲೆಲ್ಲ 3 ಲಕ್ಷ ರೆಡಿ ಮಾಡಿಬಿಟ್ಟಿದ್ಯಾ? ದೊಡ್ಡ ಮನುಷ್ಯ ಕಣಯ್ಯ ನೀನು. ಅಣ್ಣ ನಾನೇ ನಿನಗೆ ಫೋನ್ ಮಾಡೋಣ ಅನ್ಕೋತಿದ್ದೆ ಅಣ್ಣ. ಅದೆಲ್ಲ ಆಮೇಲೆ ಮಾತಾಡೋಣ. ಅಷ್ಟು ದುಡ್ಡು ತಗೋಬಾ. ಅಣ್ಣ ಕ್ಷಮಿಸ್ಬಿಡಿ ಅಣ್ಣ, ಕೈಯಲ್ಲಿ ಹೋಗಿ ದುಡ್ಡಿಲ್ಲ. ಗೊತ್ತಿರೋದಂತ ಸ್ವಲ್ಪ ಕಣ್ಣೆ ತೋರಿಸ್ತೀನಿ. ನೀನು ನನಗೆ ಅರ್ಥ ಮಾಡಿಸ್ಬಿಟ್ಟೆ. ಎಷ್ಟೇ ಆದರೂ ನರಿಗೆ ನ್ಯಾಯವೇಷ ಹಾಕಿದ್ರೆ ಅದು ನಿಯತ್ತಾಗಿರಲ್ಲ ಅಂತ ನೀನು ನನಗೆ ತೋರಿಸ್ತೆ. ಅಣ್ಣ ಒಂಚೂರು ಕಾಲರಿಂದ ಕೈ ಎತ್ಬಿಟ್ಟು ನಾನು ಹೇಳೋದು ಕೇಳಿ. ಓಹ್, ಸಾರ್ಗೆ ಕೋಪ ಎಲ್ಲ ಬರ್ತಿದೆ. ಹಾಂ, ನೀನು ಹೆಂಡತಿ ಮುಂದೆ ಹೊಡೆದು ಕಾಲರ್ ಪಟ್ಟಿ ಕೈ ಹಾಕ್ದೆ ಅಂತನಾ? ಹಾಂ, ಹಾಗಾದ್ರೆ ಹೇಳಿದ ಟೈಮ್ಗೆ ಕರೆಕ್ಟಾಗಿ ಸೆಟ್ಲ್ ಮಾಡು. ಇನ್ಸ್ಪೆಕ್ಟರ್, ನಾಳೆ ಬೆಳಗ್ಗೆ 10 ಗಂಟೆ. ಎಷ್ಟು? 10 ಗಂಟೆವರೆಗೂ ಅಷ್ಟೇ ಟೈಮ್. ನನ್ನ ಪೂರ್ತಿ 16 ಲಕ್ಷ ಸೆಟ್ಲ್ ಮಾಡ್ಬಿಡ್ಬೇಕು. ಮಾಡ್ತೀಯಾ? ಇಲ್ಲ ಅಂದರೆ ನೀನು ಏನೇನು ದಾನ ಮಾಡ್ತೀಯ ಅಂತ ನೀನೇ ಡಿಸೈಡ್ ಮಾಡ್ಕೊ. ನೀನು ಇಷ್ಟಪಟ್ಟು ತಗೊಂಡು ಈ ಮನೇನ, ಇಲ್ಲ ನೀನು ಸ್ಪೇರ್ ಪಾರ್ಟ್ಸ, ನೀನೇ ಡಿಸೈಡ್ ಮಾಡು. ಅಲ್ಲಿ ಈ ಗ್ಯಾಪಲ್ಲಿ ನೀನು ಎಷ್ಟೇ ದೊಡ್ಡ ಇನ್ಫ್ಲೂಯೆನ್ಸ್ ತಂದ್ರೂ ನಿನ್ನನ್ನು ಈ ಪ್ರಾಬ್ಲಮಿಂದ ಯಾರು ಕಾಪಾಡೋಕ್ಕಾಗೋದಿಲ್ಲ. ಗೊತ್ತಾಯ್ತಾ? ಬಾರ. ರೀ, ನನಗೆ ಯಾಕೋ ಆ ಕಾರು ಕದ್ದಿರೋದಲ್ಲ ಅನ್ಸುತ್ತೆ. ನಾ ಹೇಳೋದು ಕೇಳಿ, ನನಗೂ ಆ ಕಾರ್ಗೂ ತುಂಬ ಅಟ್ಯಾಚ್ಮೆಂಟ್ ಆಗಿದೆ. ನಾ ಹೇಳಿದ್ರೆ ನಂಬಲ್ಲ. ನೀವೇ ಫೋಟೋ ನೋಡಿ. ಇವನೇನಾ ನಿನಗೆ ಕಾರ್ ಮಾಡಿದ್ದು? ಇವ್ರು ಗೊತ್ತಾ ನಿಮಗೆ? ಇವರು ಕೊಟ್ಟೆ ಅಂದ್ರು. ಈ ನಾಯಿ ನನಗೆ ಚೆನ್ನಾಗೇ ಗೊತ್ತು. ಇವನ್ನ ಹೆಂಗೆ ಡೀಲ್ ಮಾಡಬೇಕು ಅನ್ನೋದು ಗೊತ್ತಿದೆ. ನಾನು ನೋಡ್ಕೋತೀನಿ. ಹಲೋ, ನಮ್ಮ ಡೀಲಿಂಗಲ್ಲಿ ಒಂದು ಚಿಕ್ಕ ಚೇಂಜು. ನನಗೆ ಇವಾಗ 10 ಲಕ್ಷನೇ ಬೇಕು. ಸರ್, ನೀನು ಆಕ್ಸಿಡೆಂಟ್ ಮಾಡಿರೋ ವ್ಯಕ್ತಿ ಬದುಕಲ್ಲ ಅಂತೇಳಿ ಅವನ ಮಗಳೇ ಬಂದು ನನ್ನ ಹತ್ರ ಕಂಪ್ಲೇಂಟ್ ಕೊಟ್ಟಳು. ಸೊ ಸಿಚುಯೇಷನ್ ನಿಂಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಸರ್, ಇನ್ನೂ 2 ಲಕ್ಷಕ್ಕೆ ನಾನು ಎಲ್ಲಿಗೆ ಹೋಗ್ಲಿ ಹೇಳಿ ಸರ್? ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಅವಶ್ಯಕತೆನೂ ಇಲ್ಲ. ನಿನಗೆ ಅರ್ಥ ಆಗೋ ಥರ ಹೇಳಿದ್ದೀನಿ. ಇವತ್ತು ರಾತ್ರಿವರೆಗೂ ನಿನಗೆ ಟೈಮು. ಆಗಲಿಲ್ಲ ಅಂದರೆ ಬೆಳಗ್ಗೆ ಎಲ್ಲದಕ್ಕೂ ರೆಡಿ ಇರು. ಹೇಳು ಕಾರ್ತಿಕ್. ಅಟೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಮೂಲ್ಯ. ಇವತ್ತು ನೈಟ್ 1 ಗಂಟೆಗೆ ಟ್ರೈನ್. ನೀನು ಬರ್ತೀಯ ಅನ್ನೋ ನಂಬಿಕೆ ಮೇಲೆ ನಿಮಗೋಸ್ಕರ ಸ್ಟೇಷನಲ್ಲಿ ಕಾಯ್ತಾ ಇರ್ತೀನಿ. ನಂಬ್ತೀನಿ ಅಮೂಲ್ಯ, ನೀನು ಬರ್ತೀಯ ಅಂತ. ಸರಿ.
ಎಕ್ಸ್ಕ್ಯೂಸ್ ಮೀ ಪೆನ್ ಪ್ಲೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್ಮ ಬರ್ತೀವಿ. ಅಣ್ಣ 2 ಚಕ್ಲಿ 2 ಬಿಸಿ ಬಿಸಿ ಟೀ. ಅಂಗಡಿ ಬರೋರೆಲ್ಲ ಒಂಥರನೇ ಇದ್ದಾರೆ. ಏನು ಸಕ್ಕರೆ ಕರ್ಗೋಗ್ತಾವಣ. ಏಯ್ ಇವಾಗ ಏನು ಚಿರಂಜೀವಿ, ನಮಗೆ ಅಂತ ಒಂದು ಮದುವೆ ಆದರೆ ಚೆನ್ನಾಗಿರುತ್ತಲ್ಲ, ಲೈಫ್ ಜಾಲಿ ಇರುತ್ತಲ್ಲ. ಏಯ್ ನಿನಗೆ ಯಾಕೆ ಈ ಆಸೆ ಇವಾಗ? ನಿನಗೆ ಬೇಡ ಅಂದರೆ ಹೋಗು. ನನಗೆಲ್ಲ ತುಂಬ ದಿನದಿಂದ ಆಸೆ ಕಣ. ಹಾಂ ಹಾಂ. ಸುಂದರವಾದ ಹೆಂಡತಿ, ದೊಡ್ಡ ಮನೆ, ಮನೆ ಮುಂದೆ ಒಂದು ತೋಟ, ತುಂಬ ಜಾಲಿಯಾಗಿರುತ್ತೆ ಕಣ. ಸಕ್ಕರೆ ಹ್ಞೂ ಆಸೆ ಪಟ್ರು ಮಿತಿ ಹಾಕ್ಬಿಡ್ಬೇಕು, ಇಲ್ಲಾಂದರೆ ಅದು ನಿನ್ನೆ ತಿಂದ್ಬಿಡುತ್ತೆ. ಯಾವಾಗ ನಡಿ ಅವ್ರ ಹತ್ರ ಕೇಳ್ಬಿಡೋಣ. ಹಾಂ, ನಿನ್ನ ಹೆಸರೇನಪ್ಪ? ಸಕ್ಕರೆ ಚಕ್ರವರ್ತಿ. ಹೆಸರು ಅಮ್ಮ ಮುಖಾಂಬಿಕೆ. ಅಪ್ಪ ನಿನ್ಗೆ ಒಳ್ಳೆ ಅದೃಷ್ಟ ಕಾಯ್ಕೊಂಡಿದ್ದೆಪ್ಪ. ಏಯ್ ನೋಡ್ದಾ? ಏಯ್ ಹಾಯ್. ಏನು ಅದೃಷ್ಟ ಬರುತ್ತೆ ಅಂತ ಇವನು ನಮ್ಮನೆ. ಸರ್, ನಮ್ಮ ವೈಫ್ ಅಂತ ಗೊತ್ತಾಗಿಲ್ಲ ಸರ್. ಸಾರಿ ಸರ್, ನಿಮ್ಮ ವೈಫ್ ಅಂತ ಗೊತ್ತಾಗದೆ ಕಾರ್ ಸೇಲ್ ಮಾಡಿಬಿಟ್ವಿ. ಬೇಕಾದ್ರೆ ಕಾಸು ವಾಪಸ್ ಕೊಟ್ಬಿಡ್ತೀನಿ ಸರ್. ಕೇಸ್ ಏನು ಬೇಡ ಸರ್. ಸರ್ ನಾನು ಫಸ್ಟೇ ಹೇಳಿದೆ ಸರ್, ಸತ್ಯ ಸರ್ ಗೊತ್ತಾದರೆ ಪ್ರಾಬ್ಲಮ್ ಆಗುತ್ತೆ ಅಂತ. ನೀವು ನನಗೆ ದುಡ್ಡೆಲ್ಲ ಏನು ಕೊಡೋದು ಬೇಡ. ನೀವು ನನಗೆ ಮಾಡೋ ನೆಕ್ಸ್ಟ್ ಕೆಲಸಕ್ಕೆ ಅಡ್ವಾನ್ಸ್ ಆಗಿ ಇಟ್ಕೊಳ್ಳಿ. ಏನು ಕೆಲಸ ಸರ್? ಲೈಫ್ ಸೆಟಲ್ಮೆಂಟ್ ಡೀಲ್. ಸೂಪರ್ ಕಣ. ಅರ್ಥ ಆಗಿಲ್ಲ ಸರ್. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಹೇಳೋ ಅಡ್ರೆಸ್ನಿಂದ ಫುಲ್ ಕ್ಯಾಶ್ ಇರೋ ಒಂದು ಗಾಡಿ ಹೊರಡುತ್ತೆ. ಟೋಟಲ್ 2 ಕೋಟಿ. ನೀವಿಬ್ಬರು ಹಣನ ಬೇಸ್ ಮಾಡಬೇಕು. ನನಗೆ 70, ನಿಮ್ಮಿಬ್ಬರಿಗೂ 30. ಇದೇ ಡೀಲು. ಅಲ್ಲ ಸರ್, ಯಾರು ದುಡ್ಡು ಏನು ಅಂತ ಡೀಟೇಲ್ಸ್ ಕೊಡಿ. ಅದೆಲ್ಲ ನಿನಗೆ ಬೇಡದೇ ಇರೋ ವಿಷಯ. ನಿಮ್ಮಿಬ್ಬರಿಗೂ ಏನು ಪ್ರಾಬ್ಲಮ್ ಆಗಲ್ಲ. ಕೂದಲು ಗೆದರಿದೇನೋ? ಕರೆಕ್ಟಾಗೈತೆ ಸರ್. ಐ ಆಮ್ ಸಾರಿ, ತುಂಬ ಕಾಯಿಸ್ಬಿಟ್ನಾ? ಹಾಗೇನಿಲ್ಲಪ್ಪ, ದುಡ್ಡು ಭದ್ರವಾಗಿ ಕಳಿಸಾಯ್ತಾ? ಈ ಸ್ವಲ್ಪ ಹೊತ್ತಲ್ಲಿ ಗಾಡಿ ಹೋಗಿ ತಲುಪುತ್ತೆ. ಸರಿ, ನೀನು ಹೇಳು, ಏನು ಬಂದ ವಿಷಯ? ಏನಾದರೂ ಇಂಪಾರ್ಟೆಂಟ್ ವಿಷಯ ಇದೆಯಾ? ಅದು ಏನೂ ಇಲ್ಲಪ್ಪ. ನನ್ನ ಫ್ರೆಂಡ್ ಒಬ್ಳಿಗೆ ನಾನು ಒಡವೆ ತಗೊಂಡಿದ್ದ ವಿಷಯ ಹೇಳಿದೆ. ಅದಕ್ಕೆ ಅವಳು ಅದನ್ನು ತೋರಿಸು ಅಂತ ಬೆನ್ ಬಿದ್ದುಬಿಟ್ಟಿದ್ದಾಳೆ. ನೀನು
ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಾನು ಆ ಒಡವೆ ಹಾಕೊಂಡು ಒಂದು ಫೋಟೋ ತಗೊಳ್ಳಾ? ಹ್ಮ್ ನೋಡಮ್ಮ, ಅದು ನಿನಗೋಸ್ಕರ ತಗೊಂಡಿರೋ ಒಡವೆ. ಅದು ನೀನು ಕೇಳಬೇಕಾ? ತಗೋಬರ್ತೀನಿ ಇರು. ಹೌದು, ನಿನ್ನ ಹತ್ರನೇ ಆ ಒಡವೆ ಫೋಟೋ ಇತ್ತಲ್ವಾ? ಇಲ್ಲಪ್ಪ, ಅದನ್ನು ನಾನು ಡಿಲೀಟ್ ಮಾಡಿಬಿಟ್ಟೆ. ಅದಕ್ಕೆ. ಓ ಸರಿ. ಚೆನ್ನಾಗಿದೆ. ಬಂದೇ ಇರೋ ನಿಮಿಷ. ದುಡ್ಡು ಕೆಳಗಡೆ ಹೋಯ್ತಾ? ಹಲೋ, ದುಡ್ಡು ರೆಡಿನಾ? ಯಾವಾಗ ನಿಮ್ಮ ಕೈಗೆ ಆ ದುಡ್ಡು ಬಂದು ಸೇರಬೇಕು ಸೇರುತ್ತೆ. ಹೀಗೆ ಪದೇ ಪದೇ ಕಾಲ್ ಮಾಡಬೇಡಿ. ಏನು ವಾಯ್ಸ್ ಜೋರಾಗಿ ಬರ್ತಾ ಇದೆ? ಹಣ ಕೊಟ್ಟರೆ ಮಾತ್ರ ಸಾಕಾಗಲ್ಲ, ಮನಸ್ಸಲ್ಲಿ ಸ್ವಲ್ಪ ಭಯನೂ ಇರಬೇಕು, ಗೊತ್ತಾಯ್ತಾ? ರೆಡಿ ಮಾಡಿ ಕಾಲ್ ಮಾಡು. ಏನಾಯ್ತು? ಇಲ್ಲಪ್ಪ, ನಾನು ಬರೋ ಮುಂಚೆನೇ ನೆಕ್ಲೆಸ್ ಬಿಚ್ಚಿಟ್ಟಿದ್ಯಾ? ಸ್ವಲ್ಪ ವೇಟ್ ಇತ್ತಲ್ಲ, ಅದಕ್ಕೆ ತೆಗ್ದಿಟ್ಟೆ. ಏನೋ ಚೇಂಜಸ್ ಇದೆಯಲ್ಲ. ಏನ್ ಚೇಂಜಸ್ ಕಾಣಿಸ್ತಿದೆ ಸರ್ಗೆ? ಬೇಕಾದ್ರೆ ನೋಡಿ, ಒಂದು ಫೋಟೋನು ತಗೊಂಡಿದ್ದೀನಿ. ಇಲ್ಲಿ ನೋಡು. ಆ ನೆಕ್ಲೆಸ್ ನಿನ್ನ ಕತ್ತಲಿದ್ದಾಗ, ನೀನು ಎದೆ ಮೇಲಿದ್ದಾಗ ಅದು ಸೌಂದರ್ಯನೇ ಹೆಚ್ಚಾಗೋಯ್ತು. ಇದೆಲ್ಲ ತುಂಬಾ ಓವರ್ ಆಯ್ತು. ಇದೆಲ್ಲ ಮದುವೆ ಎಲ್ಲ ಆದ್ಮೇಲೆ. ಓಕೆ ಸರಿ, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ನೀನು ಇಷ್ಟು ಬೇಗ ಹೊರಡ್ಬೇಕಾ? ಇಲ್ಲಪ್ಪ, ಒಂದು ಎಮರ್ಜೆನ್ಸಿ ಕೆಲಸ. ನಾಳೆ ಫುಲ್ ಡೇ ನಿಮ್ಮ ಜೊತೆನೆಲ್ಲ ಇರ್ತೀನಿ. ಓಕೆ ಸರಿ. ಹುಷಾರಾಗೋಗು. ಸರಿಪಾ, ನಾನಿನ್ನು ಹೊರಡ್ತೀನಿ.
ಬ್ಯಾಕ್ ವೀಲ್ ಪಂಚರ್ ಆಗಿದೆ ನೋಡಿ. ಸರಿಯಪ್ಪ, ನೋಡ್ತೀನಿ. ಚೆನ್ನಾಗೇ ಇದೆಯಲ್ಲ ನನ್ನ ಮಗ. ನೀನು ಗಾಡಿ ಎತ್ತ. ಅಣ್ಣ ಒಂಚೂರು ಬರ್ತೀರಾ? ಒಂಚೂರು ತಳ್ಳಕ್ಕಾಗತ್ತಾ? ಗಾಡಿ ಸ್ಟಾರ್ಟ್ ಆಗ್ತದೆ. ಹಾಂ ಹಾಂ. ಯೋ ತಳ್ಳ. ಹಾಂ ತಳ್ಳಿ ಅಣ್ಣ. ಏಯ್ ಹೊರಡು, ಇನ್ನೂ ಏನೋ ಮಾಡ್ತಾ ಇದೀಯಾ? ಲೈ ಗಾಡಿ ಕೀ ಇಲ್ಲ ಕಣೋ. ಏನೋ ಹೇಳ್ತಾ ಇದೀಯಾ? ಏನೋ ಮಾಡೋ. ನಮ್ಮ ಕೆಲಸ ಇದೆ, ನೀನು ಮೆಕ್ಯಾನಿಕಲ್ಸ್ ರೆಡಿ ಮಾಡಿಸ್ಕೊ. ಏನಣ್ಣ? ಏಯ್ ಅವರಿಬ್ರು ಹೊಟ್ಬಿಟ್ರು ಕಣ. ಒಂದು ಗಾಡಿ ಸ್ಟಾರ್ಟ್ ಮಾಡು, ಇಲ್ಲ ಗಾಡಿಯಿಂದ ಬಿಟ್ಟೋಗು. ಬೇಗ ಏನೋ ಒಂದು ಮಾಡೋ. ಹಾಂ ಏನಯ್ಯ? ಗಾಡಿ ತಳ್ಳಿದ್ರಲ್ಲ, ಥ್ಯಾಂಕ್ಸ್ ಹೇಳೋಣ ಅಂತ. ಇರ್ಲಿ ಇರ್ಲಿ. ಹಂಗೆ ಮೆಕ್ಯಾನಿಕ್ ಫೋನ್ ಎತ್ತಿಲ್ಲ. ಹೋಗೋ ದಾರಿಲಿ ಮೇನ್ ರೋಡಲ್ಲಿ ಮೆಕ್ಯಾನಿಕ್ ಇದ್ರೆ ಅವ್ರಿಗೆ ಸರಿ ಕಣಯ್ಯ, ಹೇಳ್ಬಿಟ್ಟು ಹೇಳ್ಬಿಟ್ಟು ಹೋಗ್ತೀರಾ? ಹೋಗ್ತೀನಿ. ಥ್ಯಾಂಕ್ಸ್ ಅಣ್ಣ. ಗಾಡಿ ಹೋಗ್ತೈತಿ, ಇವಾಗ ಏನೋ ಮಾಡೋದು? ನೀನು ಗಾಬರಿ ಆಗ್ಬೇಡ, ಗಾಡಿನ ಫಾಲೋ ಮಾಡು. ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ. ತಲೆ ಕೆಡ್ಸ್ಕೊಂಬೇಡ ಸುಧಾ. ಈ ದೇವರು ಯಾವಾಗಲೂ ಒಳ್ಳೆಯವನಿಗೆ ಕಷ್ಟ ಕೊಡ್ತಾನೆ ಇರ್ತಾನೆ. ನೀನು ಬೇಜಾರು ಮಾಡ್ಕೊಂಬೇಡ. ಕುಡಿ ಸುಧಾ. ಹಂಗೆ ನನ್ ಸ್ವಲ್ಪ ಕಾಫಿ ಕೊಡ್ಬೋದಲ್ವಾ? ಬನ್ನಿ, ಹಾಲಿನ ರೇಟ್ ಜಾಸ್ತಿ ಆಗಿದೆ, ಇವ್ರಿಗೆ ಯಾವಾಗಲೂ ಕಾಫಿ ಬೇಕು. ಅವ್ರನ್ನ ಬಿಡು, ನೀ ತಗೋ ಸುಧಾ. ತಗೊಳ್ಳಿ ಮಾವ, ನೀವೇ ಕುಡೀರಿ. ಇಲ್ಲಮ್ಮ, ನಾನು ಟೀ ಎಲ್ಲ ಕುಡಿಯಲ್ಲ, ಬರೀ ಕಾಫಿ ಮಾತ್ರನೇ. ಅದು ಬಿಟ್ಟಾಕೋ, ಇವಳು ಯಾವಾಗಲೂ ಹಿಂಗೇನೆ ತಿಕ್ಲು. ನಿಮ್ಮಪ್ಪ ನನಗಷ್ಟಲ್ದೆ ಎಷ್ಟೊಂದು ಜನಕ್ಕೆ ಒಳ್ಳೇದು ಮಾಡಿದ್ದಾನಮ್ಮ. ಅವನಿಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತಮ್ಮ. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೋವಾಗಲೂ ಅಷ್ಟೇ, ಶ್ಯೂರಿಟಿಗೆಲ್ಲ ಸೈನ್ ಮಾಡಿ ನಾನು ಇದೀನಿ ಕೊಡೋ ನಿನಗೆ ಅಂತ ಹೇಳ್ತಿದ್ದ. ಮಾವ, ನೀವು ನನಗೆ ಸಾಲ್ವಾಗೆ ಕೊಡಿ ಸಾಕು ಮಾಮ. ಆದರೆ ಬೇರೆ ಇನ್ನೇನು ಅಪ್ಪ ಮಾಡಿದ್ದನ್ನೆಲ್ಲ ಹೇಳಿ ಹಣ ಕೇಳಕ್ಕೆ ಬಂದಿಲ್ಲ ಮಾಮ. ಅಯ್ಯೋ, ನೀನು ಹಂಗೆ ನಿಮ್ಮ ಅಪ್ಪನ ಥರನೇ ಇದೆಯಮ್ಮ. ನೀನೇನೋ ತಲೆ ಕೆಡ್ಸ್ಕೊಂಬೇಡ, ನೆಮ್ಮದಿಯಾಗಿರೋ. ನಾವೆಲ್ಲ ದೇವ್ರ ಹತ್ರ ಬೇಡ್ಕೊಳ್ಳೋಣ. ನಾನು ದುಡ್ಡು ರೆಡಿ ಮಾಡ್ಕೊಂಡಿದ ತಕ್ಷಣ ನೀನು ಫೋನ್ ಮಾಡ್ತೀನಿ. ಏನಾಯ್ತು ಸುಧಾ? ಮಾಮ ಏನು ಹೇಳಿದ್ರು? ಖಂಡಿತವಾಗ್ಲೂ ಹಣ ರೆಡಿ ಮಾಡಿ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹುಷಬ್ಬ. ಸರಿ, ಅಶೋಕ್ ಅಣ್ಣನ ಬರೋಕ್ಕೆ ಹೇಳ್ತೀನಿ. ಅರವಿಂದ್ ಅಣ್ಣನ ಹತ್ರ ಇರೋ ನನ್ನ ಕಾಸನ್ನ ಹಾಸ್ಪಿಟ್ಲಲ್ಲಿ ಕಟ್ಬಿಡ್ತೀನಿ. ಸರಿ, ಮೊದಲು ಹಾಸ್ಪಿಟ್ಲಿಗೆ ಹೋಗು. ಅಪ್ಪಂಗೆ ಏನೂ ಆಗಲ್ಲ, ಸರಿನಾ? ಇಲ್ಲಪ್ಪ, ನಾನು ಇಲ್ಲೇ ಎಲ್ಲಾದರೂ ಉಳ್ಕೊಂಡಿರ್ತೇನೆ. ಮಾಮ ಕರೆದಿದ ತಕ್ಷಣ ಹೋಗೋಕೆ ಸರಿ ಹೋಗುತ್ತೆ. ಹತ್ರ ಇದ್ರೇ ಒಳ್ಳೆಯದು. ಅದು ಸರಿನಾ? ಸರಿ, ನಾನು ಮೊದಲು ಹಾಸ್ಪಿಟ್ಲಿಗೆ ಹೋಗ್ತೀನಿ. ಹಾಂ, ನೀನು ಗಾಡಿ ತಗೊಂಡು ಬಂದ್ಬಿಡು, ಸರಿನಾ? ಹೋಗಿ ಬರ್ತೀನಿ.
ಇನ್ಸ್ಪೆಕ್ಟರ್, ನೀವು ನನಗೆ ಕೊಡಬೇಕಾಗಿರೋ ಬಡ್ಡಿ ದುಡ್ಡು ಬೇಡ, ಅಸಲು ಕೊಟ್ಟರೆ ಸಾಕು. ಆದರೆ ನಾನು ದುಡ್ಡಿನ ಮೇಲೆ ಯಾವ ಕೈ ಇಟ್ಟ ಅವನು ಬೆಳಗಾಗೋದ್ರೆ ನನಗೆ ಬೇಕು, ನನಗೆ ಬೇಕು ಸತ್ಯ. ಖಂಡಿತ ಇದರಲ್ಲಿ 2 ಲಕ್ಷ ಇದೆ, ಎಷ್ಟು ನೋಡ್ಕೊಳ್ಳಿ. 2 ವರ್ಷದಿಂದ ನಿಮ್ಮನ್ನು ನೋಡ್ತಿದ್ದೀನಿ, ನಿಮ್ಮೇಲೆ ನಂಬಿಕೆ ಇದೆ. ಏನು ಮೇಡಮ್, ಕಾರ್ ಮಾರ್ಬಿಟ್ರೆ ಹೊಸ ಕಾರ್ ತೊಗೊತೀರಾ? ಇಲ್ಲ ಅಣ್ಣ, ಮದುವೆ ಆಗಿ ಮುಂಬೈನಲ್ಲಿ ಸೆಟ್ಲ್ ಆಗ್ತಿದ್ದೀನಿ. ಓ, ಅಡ್ವಾನ್ಸ್ ವಿಶಸ್ ಮೇಡಮ್. ಒಳ್ಳೇದಾಗಲಿ. ಸರಿ ಅಣ್ಣ, ನಾನು ಹೋಗಿ ಬರ್ತೀನಿ. ಹೋಗಿ ಬನ್ನಿ. ಯಾರ ಫೋನಲ್ಲಿ? ಇನ್ಯಾರು? ಇನ್ಸ್ಪೆಕ್ಟ್ರೇ. ಏನು ಬೇಕಂತ ಅವನಿಗೆ? ನಮ್ಗೆ ಸೇರ್ಬೇಕಾಗಿರೋದು ಕೊಟ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಹೋಗ್ಬೇಕು ತಾನೇ. ಸುಮ್ಮನೆ ನೀನು ಯಾಕೆ ಅವನ ಹತ್ರ ಮಾತಾಡ್ತಿರ್ತೀಯ? ಏನು ಚಿರಂಜೀವಿ, ತುಂಬ ದಿನದಿಂದ ನಿನ್ನ ಕೇಳಬೇಕು ಅಂದ್ಕೊಂಡೆ. ನಿನಗೆ ಯಾರ ಹೆಸರಿಟ್ಟಿದ್ದು? ನಮ್ಮಪ್ಪ ದೊಡ್ಡ ಶಿವಭಕ್ತ. ನಾನು ಹುಟ್ಟಿದಾಗ ಪ್ರಾಣ ಇರಲಿಲ್ವಂತೆ. ಆಸ್ಪತ್ರೆಯಲ್ಲಿರೋ ಶಿವಲಿಂಗ ಹತ್ರ ತಗೊಂಡೋಗಿಟ್ಟು ಮೃತ್ಯುಂಜಯ ಮಂತ್ರನ ಹೇಳ್ತಾನೇ ಇದ್ರು. ಆಗ ಜೀವ ಇಲ್ದಿದ್ದು ನನಗೆ ಅಳಕ್ಕೆ ಶುರು ಮಾಡಿದೆ ಅಂತ ಅವಾಗವಾಗ ಹೇಳ್ತಾ ಇದ್ರು. ಶಿವನ ಮಂತ್ರದಿಂದ ಜೀವ ಬಂದಿದ್ದು ನನಗೆ ನನ್ನ ಹೆಸರನ್ನ ಚಿರಂಜೀವಿ ಅಂತ ಇತ್ತು. ಹೇಯ್, ಹೆಸರೇ ಇಟ್ಟಿದ್ದು ಅಂದರೆ ನಿಮ್ಮ ಅಪ್ಪ ಇಟ್ಟಿದ್ದು ಅಂತ ಹೇಳೋದು ಬಿಟ್ಬಿಟ್ಟು ದೇವ್ದ ಕತೆ ಎಲ್ಲ ಹೇಳ್ತಾ ಇದೆಯಾ? ಏನು ಚಿರಂಜೀವಿ, ಈ ದುಡ್ಡನ್ನ ಇನ್ಸ್ಪೆಕ್ಟರ್ ಕೊಡ್ದಿರಾ ನಾವೇ ಎತ್ಕೊಬಿಟ್ರೆ? ಅದು ಧರ್ಮ ಅಲ್ಲ ಸಕ್ರೆ. ಹಾಕು. ನನ್ನ ಹೆಸರು ಸಕ್ಕರೆ ಅಲ್ಲ ಕಣ, ಚಕ್ರವರ್ತಿ. ನನ್ನ ಹೆಸರು ನಾನು ಕೇಳೆ ತುಂಬ ವರ್ಷ ಆಯ್ತು ಕಣ. ನನ್ನ ಹೆಸರಿಗೆ ತಕ್ಕಂಗೆ ನಾನು ಯಾವತ್ತೂ ಚಕ್ರವರ್ತಿ ಆಗಿದ್ದಿಲ್ಲ ಚಿರಂಜೀವಿ. ನಾನು ಕಂಡ್ರೆ ನನಗೆ ಒಂಥರ ಕೋಪ. ಒಂದು ಸುಂದರವಾದ ಹೆಂಡ್ತಿನ ಕಟ್ಕೊಂಡು ಚೆನ್ನಾಗಿ ಬಾಳ್ಬೇಕು ಅಂತ ಒಂದು ಆಸೆ. ಏಯ್, ಎಲ್ಲ ಸರಿ ಹೋಗುತ್ತೆ ಬಿಡ. ಆದರೆ ಅದಕ್ಕೆ ಇವಾಗಲೇ ಕಣ ಟೈಮ್ ಬಂದಿರೋದು. ನೀನು ನಾನು ಚಿರಂಜೀವಿ ಇದ್ದರೆ ನನಗೆ 70, ನಿಮ್ಮಿಬ್ಬರಿಗೆ ಸೇರಿಸಿ 30. ಚಿರಂಜೀವಿ ಇಲ್ಲ ಅಂದರೆ ನನಗೆ 60, 40 ಅಷ್ಟು ನಿಂಗೆ. ಸರ್, ಏನೋ ಸಕ್ಕರೆ, ನೀನು ಫ್ರೆಂಡ್ನೇ ಮುಗಿಸ್ಬಿಟ್ಟ? ಹಲೋ ಅಣ್ಣ, ನಿಮ್ಮ ಹಣ ಅಭ್ಯಾಸ ಮಾಡಿರೋ 2 ಹುಡುಗರ ಲೊಕೇಶನ್ನ ನಿಮ್ಗೆ ಕಳಿಸೀನಿ. ನೀವು ಮುಂದೆ ಹೋಗಿರಿ, ನನಗೊಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಬಂದ್ಬಿಡ್ತೀನಿ. ಬರ್ತೀನಿ.
ಯಾರಿಗೆ ಸರ್ ಅಡ್ರೆಸ್ ಕೊಟ್ರಿ? ನೀವು ಹಣ ಅಭ್ಯಾಸ ಮಾಡಿದ್ರಲ್ಲ ಆ ಪುಣ್ಯಾತ್ಮಂಗೆ. ಸರ್ ಈ ವಿಷಯ ಏನು ಅಂತಂದರೆ ಆ ಲೂಸು ಈ ಲೂಸ್ನ ಸಾಯಿಸ್ತಾನೆ. ಅದಕ್ಕೆ ಮುಂಚೆನೇ ನಾನು ನಿನ್ನ ಸಾಯಿಸ್ಬಿಟ್ರೆ ಈ ಕೊಲೆ ಕೇಸ್ನ ಅವನ ಮೇಲೆ ಹಾಕ್ಬಿಟ್ಟು ನನ್ನ ಕೈಯಾರೇ ಅವನ್ನ ಅರೆಸ್ಟ್ ಮಾಡಿ. ಬೇಡ ಸರ್. ಲೇ ಸಕ್ಕರೆ, ನಿಂಗೊಂದು ಸೀಕ್ರೆಟ್ ಹೇಳ್ತೀನಿ, ಯಾರಿಗೂ ಹೇಳಲ್ಲ ತಾನೆ? ಹೇಳಲ್ಲ ಸರ್. ಇವಾಗ ಹೊರಗಡೆ ಹೋಗಿ ಯಾರ ಹತ್ರ ಹೇಳ್ತೀಯ? ಈ ಬಡ್ಡಿ ಮಗ ಇಲ್ವಾ, ಅವ್ನು ನನ್ನ ಮೇಲೆ ಕೈ ಎತ್ಬಿಟ್ಟ. ನಂಬಕ್ಕಾಗ್ಲಿಲ್ಲ ಅಲ್ಲ? ನನಗೂ ಸೇಮ್ ಫೀಲಿಂಗ್. ಸಿಂಪಲ್ ಇನ್ಸ್ಪೆಕ್ಟರ್ ತಾನೆ, ಏನು ಮಾಡ್ಬಿಡ್ತಾನೆ ಅಂತ ನನ್ನ ಮೇಲೆ ಕೈ ಎತ್ಬಿಟ್ಟ. ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ? ಹುಲಿನ ಬೇಟೆ ಆಡಬೇಕು ಅಂತಂದ್ರೆ ಮೇಕೆನ ಬಲಿ ಕೊಡಲೇಬೇಕಲ್ವ? ನನಗೊಂದಲ್ಲ 2 ಮೇಕೆ ಬೇಕಿತ್ತು. ಅದರಲ್ಲೂ ಈ 2ನೇ ಮೇಕೆ ಇದೆಯಲ್ಲ, ಅದು ತುಂಬ ಇಂಟೆಲಿಜೆಂಟು. ಅವನ ಹತ್ರ ಹೋಗಿ ನಾನು ನಿನ್ನನ್ನು ಸಾಯಿಸು ಅಂತ ಹೇಳಿದ್ರೆ ಅವನು ನನ್ನೇ ಸಾಯಿಸ್ಬಿಟ್ರು. ಸಕ್ಕರೆ, ನೀನು ಮುಟ್ಟಾಳ ಅಂತ ಗೊತ್ತಿಲ್ಲದೇನೆ ಬದುಕ್ತಿದೀಯ. ಪ್ರಪಂಚದಲ್ಲಿ 4 ಜನ ನಂಬಲೇಬಾರ್ದು. ಎದೆಗೆ ಚುಚ್ಚೋ ಫ್ರೆಂಡು, ಬೆನ್ನಿಗೆ ಚುಚ್ಚೋ ಫ್ಯಾಮಿಲಿ, ನೀನೇ ನನ್ನ ಪ್ರಪಂಚ ಅಂತ ಹೇಳೋ ಹೆಂಡತಿ, ನೀನಿಲ್ದೆ ಬದುಕಕ್ಕೆ ಆಗಲ್ಲ ಅನ್ನೋ ಸರ್. ಧನಲಕ್ಷ್ಮಿ ಸಕ್ರೆ, ಚಕ್ರವರ್ತಿ. ಹೇಳು, ನಿನ್ನ ಚಾಯ್ಸ್ ಪ್ರಕಾರ ನಿನ್ನ ಸಾಯಿಸ್ತೀನಿ. ಎಲ್ಲಿ ಸುಳ್ಳಿ ನಿನ್ನ? ಸರ್ ಬೇಡ ಸರ್, ಕಾಸು ನೀವೇ ಕೊಡಿ ಸರ್. ತಲೆಗ ಎದೆಗ? ಸರ್ ತಲೆಗ ಎದೆಗ? ಸರ್. ಇಲ್ಲಾಂದ್ರೆ ತಲೆಗ? ಹೇರ್ ಸ್ಟೈಲ್ ಕೊದ್ರೆ ಈ ಕಾಸೆಲ್ಲ ನನಗೆ ಬಿಟ್ಬಿಟ್ಟು ಬಿಟ್ಟ ಅಂದ್ರೆ ದುಡ್ಡೆಲ್ಲ ಇಟ್ಟಿದ್ಯಾ? ಹೇಯ್ ಹೇಯ್, ನೀನು ಯಾರು ಶೂಟ್ ಮಾಡಿದ್ದು ಹೇಳು. ನನ್ನ ದುಡ್ಡಲ್ಲಿದೆ ಅಂತ ಹೇಳು, ನಾನು ಕಾಪಾಡ್ತೀನಿ. ಇದೆಲ್ಲ ಯಾರು ಮಾಡಕ್ಕೆ ಹೇಳಿದ್ದು ಹೇಳು.
ನಿನ್ಗೊಂದು ವಿಷಯ ಕೇಳ. ನಮ್ಮ ದೇಶದಲ್ಲಿ ಶ್ರೀಮಂತ ದೇವರು ಯಾವ್ದು ಗೊತ್ತಾ? ಹಾ ಹೇಳು. ನಮ್ಮ ತಿರುಪತಿ ತಿಮ್ಮಪ್ಪನೇ. ಯಾಕೆ ಅಂತ ಗೊತ್ತಾ? ವೆಂಕಟೇಶ್ವರನ ದೇವಸ್ಥಾನ ಎಲ್ಲ ಕಡೆ ಇದೆ, ಆದರೆ ತಿರುಪತಿಯಲ್ಲಿ ಮಾತ್ರ ರಾತ್ರಿ 12 ಗಂಟೆವರೆಗೂ ಭಕ್ತಾದಿಗಳಿಗೆ ದರ್ಶನ ಕೊಡ್ತಾನೆ. ನೆಕ್ಸ್ಟ್ ದಿನ 3 ಗಂಟೆಗೆ ಎದ್ದು ಎಲ್ಲರಿಗೂ ದರ್ಶನ ಕೊಡ್ತಾನೆ. ಆದರೆ ಬೇರೆ ಎಲ್ಲ ವೆಂಕಟೇಶ್ವರ ದೇವಸ್ಥಾನದಲ್ಲೂ ಶಾರ್ಪ್ 9 ಗಂಟೆಗೆ ಬಾಗ್ಲಾಕ್ಬಿಡ್ತಾರೆ. ಬೆಳಗ್ಗೆ ರೆಸ್ಟೂ ಇದೆ. ಇದರಿಂದ ನಾವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ, ದೇವರಾದ್ರೂ ಕಷ್ಟಪಟ್ಟು ದುಡಿದ್ರೇನೆ ಶ್ರೀಮಂತನಾಗಕ್ಕಾಗೋದು. ದೇವರೇ ಕಷ್ಟಪಡ್ಬೇಕಾದ್ರೆ ಮನುಷ್ಯ ಕಷ್ಟಪಡಬಾರ್ದಾ? ಯಾವಾಗ್ಲೂ ಕಷ್ಟಪಟ್ಟು ದುಡಿಬೇಕು ಕಣಲೈ. ನೀನೇ ಸಾಯ್ತೀಯ, ನಿನ್ನನ್ನು ಸಾಯ್ಸೋ ಪಾಪ ನನಗೆ ಯಾಕೆ? ನೀನಿನ್ನ ಸತ್ತಿಲ್ವಾ? ಈ ಕಳ್ತನದ ಕೆಲಸ ಬೇಡ, ಬೇರೆ ಏನಾದ್ರು ಕೆಲಸ ನೋಡ್ಕೋ ಚಿರಂಜೀವಿ. ನನಗೆ ಕ್ಷಮಿಸ್ಬಿಡ ಚಿರಂಜೀವಿ. ಹಂಗೆಲ್ಲ ಹೇಳ್ಬೇಡ್ವಾ. ಸಕ್ರೆ ಎದ್ದಳು. ಸಕ್ರೆ ನಿಲ್ಸಿ. ಎಲ್ಗಮ್ಮ ಹೋಗ್ತಿದ್ದೀರಾ? ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಸರ್. ರೈಲ್ವೆ ಸ್ಟೇಷನ್. ಸರಿ ಹೋಗಿ ಹೋಗಿ. ಕಾರ್ ನಿಲ್ಸಕ್ಕೆ ಬ್ಲೇಡ್ ಬರ್ತಿದೆ. ಡಿಕ್ಕಿ ಓಪನ್ ಮಾಡಕ್ಕೆ ಹೇಳಿ. ಡಿಕ್ಕಿ ಓಪನ್ ಮಾಡಿ. ಯಾಕೆ ಸರ್? ಮಾಡು. ಡಿಕ್ಕಿ ಓಪನ್ ಮಾಡಿ. ಸರ್ ಸತ್ಯಮೂರ್ತಿ ಸರ್. ಹುಡುಗಿ ಓಡುತ್ತಿದ್ದಾಳೆ ಸರ್. ನಿಂತ್ಕೊಳ್ಳಮ್ಮ ಅಲ್ಲಿ. ಇದೆಯಾ ಅವ್ರನ್ನ? ಗಾಡಿ ಬೇಗ ಹೋಗು. ಫೋನ್ ರಿಂಗ್ ಆಯ್ತು. ಹಲೋ ಮಾಮ, ಹಣ ಅರೇಂಜ್ ಆಯ್ತಾ ಮಾಮ? ನಿಂಗೆ ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲಮ್ಮ. ನಾನು ದುಡ್ಡು ಕೇಳಿದ ಕಡೆ ಎಲ್ಲ ಯಾರು ಸರಿಯಾಗಿ ಉತ್ತರನೇ ಕೊಡ್ತಾ ಇಲ್ಲ. ಎಲ್ಲರೂ ಇಲ್ಲ ಅಂತ ಇದ್ದಾರೆ. ನಾನು ನಿಮ್ಮನ್ನೇ ಮನಸ್ಪೂರ್ವಕವಾಗಿ ನಂಬ್ಕೊಂಡಿದ್ದೆ. ನನಗೂ ಅರ್ಥ ಆಗ್ತಾಯಿದೆಮ್ಮ. ನನ್ನ ಫ್ರೆಂಡಿಗೆ ಹೆಲ್ಪ್ ಮಾಡೋಕ್ಕಾಗ್ತಿಲ್ಲ ಅಂತ ನಾನು ಬೇಜಾರಲ್ಲಿದ್ದೀನಿ. ನಾನು ದೇವ್ರನ್ನ ಬೇಡ್ಕೊತೀನಿ, ನೀ ನಂಬಿಕೆನ ಕೈ ಬಿಡ್ಬೇಡಮ್ಮ. ಹಲೋ ಮಾಮ. ಹಲೋ ಅಪ್ಪ, ಇವಾಗ ನಂಗೆ ನೆಮ್ಮದಿ ಆಯ್ತು. ಯಾವಾಗಲೂ ಒಂದ್ಸಲಿ ಸಹಾಯ ಮಾಡಿದ್ರು ಅವರು, ನಾ ಇಲ್ಲ ಅಂತ ಅನ್ನಲ್ಲ. ಅದಕ್ಕೆ 10 ಲಕ್ಷ ತುಂಬಾ ಜಾಸ್ತಿ ಆಯ್ತಲ್ವಾ? ನಾ ಬೇರೆ ನೀವೆಲ್ಲಿ ಕೊಟ್ಬಿಡ್ತಿರೋ ಅಂತ ಭಯ ಪಟ್ಬಿಟ್ಟಿದ್ದೆ. ಅಯ್ಯೋ ಹೋಗೆ, ನಾನೇನು ಲೂಸಾ? ಏನೋ 500 1000 ಅಂದರೆ ಪರವಾಗಿಲ್ಲ, ಲಕ್ಷ ಗಟ್ಟಲೆ ಕೇಳಿದ್ರೆ?
ನಿಮ್ಮ ಅಪ್ಪನಿಗೊಂದು ಭಾಷೆ ಕೊಡ್ತೀಯಮ್ಮ. ಈ ಜೀವನ ಗೊತ್ತಿಲ್ದಿರೋ ನಿಮ್ಮ ಅಪ್ಪನ ಬಿಟ್ಟು ಹೋಗಲ್ಲ ಅಂತ ಭಾಷೆ ಕೊಡ್ತೀಯ. ಏನಪ್ಪ ನೀವು? ಒಂದು ವೇಳೆ ನಾನು ನಿನ್ನ ಬಿಟ್ಟು ಹೋಗ್ತಿದ್ದೀನಿ ಅಂದರೆ ಅದು ನನ್ನ ಸಾವಾದ್ಮೇಲೆ. ಸಹಾಯ ಬೇಕು ಅಂತ ನಮ್ಮ ಮುಂದೆ ಕೈ ಚಾಚಿ ನಿಂತಾಗ ಅವರಿಗೆ ಸಹಾಯ ಮಾಡೋದೇ ದಾನ. ಒಬ್ಬರು ಕಷ್ಟದಲ್ಲಿದ್ದಾಗ ಯೋಚನೆ ಮಾಡದೆ ಹೋಗಿ ಸಹಾಯ ಮಾಡಿದರೆ ಅದು ಧರ್ಮ. ದಾನ ದೊಡ್ಡದ ಧರ್ಮ ದೊಡ್ಡದ ಅಂತ ಯೋಚನೆ ಮಾಡಿದಾಗ ಧರ್ಮನೇ ದೊಡ್ಡದಾಗುತ್ತೆ. ಏ ಇಲ್ಲಮ್ಮ, ಓಡ್ಬಾರ್ದು, ನಿಲ್ಲು, ನಿಂತ್ಕೊಳ್ಳಮ್ಮ. ಪೊಲೀಸರನ್ನೇ ಕೊಲೆ ಮಾಡ್ಬಿಟ್ಟು ಈಗ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಿದ್ಯಾ? ನಡಿ, ಮೊದಲು ಗಾಡಿ ಹತ್ತಿ ನಡಿ. ಹೋಗ್ರಿ ಹೋಗ್ರಿ. ಅವತ್ತೇ ಸಿಕ್ಕಲ್ಲ, ಆದರೆ ಯಾವತ್ತೋ ಒಂದಿನ ಅನುಭವಿಸಲೇಬೇಕು. ದೇವರು ವರಗಳನ್ನು ಕೊಡಲ್ಲ, ಆದರೆ ಅವಕಾಶ ಕೊಡ್ತಾನೆ. ಧರ್ಮೋ ರಕ್ಷತೆ ರಕ್ಷಿತಃ. ಧರ್ಮವನ್ನು ನೀನು ಕಾಪಾಡಿದರೆ ಧರ್ಮ ನಿನ್ನನ್ನು ಕಾಪಾಡುತ್ತೆ. ಹಲೋ, ಎಲ್ಲೇ ಇದೆಯಾ ನೀನು? ಯಾಕೆ ಫೋನ್ ಎತ್ತಿಲ್ಲ? ಹಾಂ, ಫೋನ್ ಕೊಡು. ಹಾಂ ಸುಧಾ, ನಾನು ಅರ್ಜುನ್ ಮಾತಾಡ್ತಿರೋದು. ಯಾಕಿನ್ನೂ ಬಂದಿಲ್ಲ? ಏನಾದರೂ ಹೇಳಿ, ದುಡ್ಡು ಸಿಗ್ತಾ ಇಲ್ವಾ? ಹಣ ಸಿಕ್ತು ಅರ್ಜುನ್. ಅವಳಿಗೆ ಅಳ್ಬೇಡ ಅಂತ ಹೇಳಿ ಅಪ್ಪನ್ನ ಕಾಪಾಡ್ಕೊಳ್ಳೋಣ.